ಹಂಗಂತೇಳಿ ಮತ್ತು ಅದ್ರ ಬೆನ್ನು ಹತ್ತಿ ಜನ್ಮ ಜನ್ಮ ಅಂತ ತಿರುಗಬೇಕಾಯ್ತು ವಾಸನಾದಿಗಳ ಬೆನ್ನು. ಒಂದು ಸ್ವಲ್ಪ ಉಳಿಯದಂತೆ ಅವನ ನಾಶ ಮಾಡ್ಕೊ, ಅಂದ್ರೆ ನೀನ ಮುಕ್ತಿ ಇದ್ದೀಯ ಅನ್ನೋದು ನಿನಗೆ ಅನುಭವಕ್ಕೆ ಬರ್ತದೆ. ಸದ್ದ ಯಾವಾಗ ಯಾವ ಕ್ಷಣದಲ್ಲಿ ವಾಸನೆಗಳ ನಾಶಕ ಅದ ಕ್ಷಣದಾಗ ನಿನಗೆ ಜ್ಞಾನೋದಯ ಆಗ್ತದೆ. ಹೇ ಇಲ್ಲ ಹಂಗ ಹೇಳೋಕ್ಕಿಂತ ವಾಸನೆ ಹಂಗ ಕಟ್ಕೊಂಡ ತಿರ್ಗಾವಣ ನಿಂಗ, ಹೌದಿಲ್ಲ? ಜನ್ಮ ಜನ್ಮಾಂತರ ತಿರ್ಗಾಕ ಹಚ್ಚಿದ್ವು ಅವ ಭೋಗ ವಾಸನೆಗಳು ಒಳಗೆ ಸುಪ್ತ ರೀತಿ ಒಳಗಿರ್ತಾವ. ಗೊತ್ತಾಗದಂಗ ಬಂದ ನಮ್ಮನ್ನು ಕುಳಿಯಾಕ ಯಾಕೆ ಹೊಡಿತಾವಲೆ ಅಂತಿದ್ರು ಶಿವಾನಂದಜ್ಜವ್ರು. ವಾಸನಾದಿಗಳು ಯಾವ ಹೊತ್ತಿನಾಗ ಹಂಗೆ ಯಾರದೇ ಪ್ರಕಟಕ್ಕೆ ಹೇಳಕ್ ಹೋದ್ರು ಸುಪ್ತ ರೀತಿ ಒಳಗಿರ್ತಾವ, ನಾಶ ಆಗಿರೋದಿಲ್ಲ. ಅಂತ ಪ್ರಸಂಗ ಬಂದಾಗ ಅವು ಚಿಗುರು ಹೊಡಿತಾವ. ನೋಡಿ ಕೂಲೆ ಅಂತ ವಿಕಾರ ಆಗುವಂಥ ಪ್ರಸಂಗದೊಳು ಮನಸ್ಸು ವಿಕಾರ ಆಗಲಿಲ್ಲ ಅಂದ್ರೆ ವಾಸನ ನಾಶ ಆಗ್ಯಾವಂತ. ವಿಕಾರ ಆಗಕೈತೆ ಅಂದ್ರೆ ಒಗ್ಗರ್ನಿ ವಾಸನ ಬಿಡ್ಯಾಕೈತೆ ಅಂದ್ರೆ ಎಲ್ಲೈತಿಪ್ಪ ಇದು ವಾಸನೆ ತಗೊಂಡ್ಬೇಕಂದ್ರೆ ಹೋಗಿ, ಹೌದಿಲ್ಲ? ಅದ ರೂಪದ ವಾಸನ, ಗಾಯನದ ವಾಸನ, ಎಲ್ಲಿ ಸೊಪ್ಪು ಇರ್ತದೆ ಎಲ್ಲಿ ಹೋಗ್ತೈತಿ ಎದ್ದು ಬಾರ್ಸಕ್ಕ ಹಾಡಕ್ಕ, ಹೌದಿಲ್ಲ? ಎಲ್ಲಾರು ಸೊಪ್ಪು ಕೇಳಾಕೈತೆ ಹೇಳ್ಕೊಂಡು ಹೋಗ್ತೈತ್ರಿ ಅದ. ಅಲ್ಲಿ ಕುಂತಾಗ ಬಂದಾಗ ಅದ ವಾಸನ ಯಾರ್ಯಾರಿಗೆ ವಾಸನ ಇರ್ತೈತೆ ಅಲ್ಲಿ ಹೇಳ್ಕೊಂಡು ಹೋಗ್ಬೋದು. ಅಲ್ಲೇ ಹೋಗ್ತೈತೆ ಹೇಳ್ಕೊಂಡು. ಅದ ತಿನ್ನು ವಾಸನ, ನೋಡು ವಾಸನ, ಮೂಸಿ ನೋಡು ವಾಸನ, ಮುಟ್ಟು ವಾಸನೆ, ಅವು ಅಲ್ಲೇ ಹಂಗ ತಿರ್ಗಾಕಿಸ್ತಾವ ನಮ್ಮನ್ನ. ಅದು ಅದ್ರ ಗುಲಾಮ್ ಹಾಕೊಂಡು ಕುಂಡಿರ್ತೀನಿ, ವಾಸನಾದಿಗಳ ಗುಲಾಮ್ ಹಾಕೊಂಡು ಕುಂಡಿರ್ತೀನಿ. ಯಾವ್ದು ಬೇಕಂತ ವಾಸನ, ಯಾವ ವಾಸನ ಇರ್ತೈತಿ ಅದ್ರ ಗುಲಾಮ ನೀನು. ಹೌದಿಲ್ಲ? ಯಾವ ವಿಷಯದ ವಾಸನ ಇರ್ತೈತಿ ಆ ವಿಷಯದ ಗುಲಾಮ್ ನೀ ಹಾಕೊಂಡು ಕುಂಡಿರ್ತೀನಿ. ಗುಲಾಮ್ಗಿರಿ ಸಿಕ್ಕೊಂಡು ಕುಂತ ಇದು ತಿಳಿಬೇಕಲ್ಲ, ಈ ಜ್ಞಾನ ಎಂದಾಗಬೇಕು. ಎಲ್ಲ ವಾಸನೆಗಳ ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ಅವನ ನಾಶ ಮಾಡ್ಕೊ. ಅವಾಗ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಲಿಕ್ಕೆ ಬರ್ತದೆ. ಆತ್ಮ ಸಂಸ್ಥೆ ಮನಕೃತ್ವ, ಆನಂದದಲ್ಲಿ ಮನಸ್ಸನ್ನು ಅವ ನಿಲ್ಸಕ್ಕೆ ಬರ್ತೈತಿ. ನಾವು ಈಗ ಕೇಳಾಕ ಬರ್ತೈತಿ, ಅದನ್ನ ಮಾಡಬಾರ್ದು ಇದನ್ನ ಮಾಡಬಾರ್ದು ಅಂತ ಹೇಳ್ತೇವೆ, ಖರೆ ವಾಸನ ಹೋಗಿರೋದಿಲ್ಲ. ಅದಕ್ಕೆ ನಮಗೆ ಅನುಭವ ಬರೋದಿಲ್ಲ. ಕೇಳಾಕ ಅಷ್ಟ ಆಕತಿ ಹೊರತಿದ್ರೆ ಅನುಭವಕ್ಕೆ ತಗೋಬೇಕಾತಂದ್ರೆ ವಾಸನ ನಾಶ ಮಾಡಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅವರು ಅದ್ರ ಲಾಭ ಮಾಡಿಕೊಂಡ್ರು. ಯಾರು ವಾಸನ ನಾಶ ಮಾಡಿಕೊಂಡ್ರು ಭೋಗ ವಾಸನೆಗಳನ್ನು, ನಿಜವಾಗಿ ಇದರ ಲಾಭ ತಗೊಂಡವ್ರು ಅಂದ್ರೆ ಅವ್ರೆ. ಬರೀ ಹೇಳೋದು ಕೇಳೋದು ಮಾಡ್ಕೊಂತ ನಿನ್ನ ಜೀವನ ಎಲ್ಲ ಇದ್ರಾಗ ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು, ನೀನು ವಾಸನ ಕಳ್ಕೊಂಡ ಸ್ಥಿತಿ ಹೊಂದಿಲ್ಲ. ನೀನು ಅದನ್ನ ಅನುಭವ ತಗೊಳ್ಳಿಲ್ಲ, ಬಿಡ್ಲಿಲ್ಲ. ಆ ತಿರ್ಕರ್ ಸುದ್ದಿ, ಅರಮನೆಯ ಸುದ್ದಿ ತಿರ್ಕರ್ ಮಾತಾಡಿದಂಗೆ ಮಾತಾಡ್ತೇವೆ ನಾವು. ಅರಮನೆಯಾಗ ಅಂತದೈತಿ ಇಂಥ ಭೋಗಗಳದಾವ ತಿರ್ಕರ್ ಮಾತಾಡ್ತಿದ್ರಂತ, ಹೌದಿಲ್ಲ? ಹಂಗೆ ನಾವು ತಿರ್ಕರ ವಾಸನ ಕಟ್ಕೊಂಡು ತಿರ್ಗವ್ರಲ್ಲ. ಹಂಗಾಕೈತಿದ್ದು ಬಾಳೆ. ಈ ಸತ್ಯ ನಾಶ ಮಾಡ್ಕೊಂಡೆಲ್ಲ ಯಾವ ಉಳಿಬಾರ್ದು. ಅವನು ವಿವೇಕನ ಅದಕ್ಕೆ ಸಾಧನ. ವಾಸನ ನಾಶ ಮಾಡ್ಕೊಳಿಕ್ಕೆ ಸಾಧನೆ ಯಾವುದು ಅಂದ್ರೆ ಈ ವಿವೇಕದ ಸತತ ಅಭ್ಯಾಸ. ವಿವೇಕ ಎಲ್ಲಿ ಸಿಗ್ತೈತಿ ಅಂದ್ರೆ ಸತ್ಸಂಗದೊಳಗೆ ಸಿಗ್ತೈತಿ. ಪ್ರಾಣ ಹೋಗ್ತೈತೆ ಅಂದ್ರೆ ಸತ್ಸಂಗವನ್ನು ನಾವು ಬಿಡಬಾರ್ದು ಅಂತ. ಅವಾಗ ವಾಸನೆಗಳು ಕ್ಷೀಣಕ್ಕೂ ಅಂತ ಬರ್ತವೆ. ಬೇಕಾದಂಥ ವಿಷಯ ಲಂಪಟದಾನಂದ್ರು ಸುಧಾ ಅವು ಕ್ಷೀಣಕ್ಕೂ ಅಂತ ಬರ್ತವೆ. ವಿವೇಕ ನಿನ್ನಲ್ಲಿ ಜಾಗೃತ ಆಗಕ್ಕೈತೆ ಅಂದ್ರೆ ಎದರ ಸಂಬಂಧ ಇದು ಸತ್ಸಂಗ ನಮ್ಮಲ್ಲಿ ವಿವೇಕ ಜಾಗೃತ ಮಾಡ್ಕೊಳ್ಳೋ ಸಂಬಂಧ. ವಿವೇಕವನ್ನು ಯಾಕೆ ಜಾಗೃತ ಮಾಡ್ಬೋದು ಅಂದ್ರೆ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಕ್ಕೆ. ವಿವೇಕ ವಿಚಾರ ಇಲ್ಲಲ್ಲೇ ನೀ ಯಾವ ಸಾಧನ ಮಾಡಿರೋ ಎಲ್ಲ ದಣಿವನ್ನು ಉಂಟು ಮಾಡ್ತಾವ. ಯಾವುದು ನಿತ್ಯ, ಯಾವುದು ಅನಿತ್ಯದ, ಯಾವುದು ಹಿತ, ಯಾವುದು ಅಹಿತದನ್ನು ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಇದು ನಿತ್ಯವಿದ ನಿತ್ಯವೆಂಬುದನ್ನು ಅರಿಯದೆ ಹೃದಯದ ಬೊಗೆಚ್ಚೆ ತೊರೆಯದೆ ವದವಿ ಸಮಾಧಿ ಸಾಧನವಾರು ನೆರೆಯದೆ ಅಂದ್ರೆ ಚೆನ್ನಾಗಿ ಮನೋ ನಿಗ್ರಹ ಆಗ್ಬೇಕದು. ಶಮ ದಮ
ತಿತಿಕ್ಷಾ ಶ್ರದ್ಧಾ ಭಕ್ತಿ ಸಮಾಧಾನ ಅಂತ ಈ ಸತ್ ಸಂಪತ್ತಿ ಏನೈತಲ್ಲ ಇವನ್ನ ನಾವು ಚೆನ್ನಾಗಿ ಅಳವಡಿಸ್ಕೊಂಡಾಗ ನಮಗೆ ಇದರಾಗ ಅಭ್ಯಾಸದಾಗ ಮುಂದುವರಿಯಾಗಿ ಬರ್ತೈತಿ. ಓಡ್ತೈತಿ ಅದು ವಾಸನ ಇತ್ತಂದ್ರೆ ಮನಸ್ಸು ಚಂಚಲ ಆಗಿಬಿಡ್ತೈತಿ. ಅದ್ರ ಬೆನ್ನ ಹತ್ತಿ ಎಬಸ್ಕೊಂಡು ಖಬರ್ಗೆಟ್ಟು ನಿನ್ನ ಎಬಸ್ಕೊಂಡು ಹೋಗ್ತೈತಿ ನೋಡೋದು. ನೀವು ಅಲ್ಲಿ ಅಂದ್ರು ಏನಪ್ಪ ಇಲ್ಲಿ ಕುಂತಿದ್ದೀವಿ ಎಬಸ್ಕೊಂಡದ್ದು ಹೇಳ್ತೈತಿ. ವಾಸನೆಗಳು ಪ್ರಾಬಲ್ಯ ಭಾಳ ಐತೆ. ಬಲಾಢ್ಯ ಐತಿ. ಎಂತ ಅದಾನಂದ್ರು ಅವನು ಬಿಡುದಿಲ್ಲ. ಹೌದು ಹೌದು ಅನ್ನೋನು ಯಾಕ್ರಿ ಗಜಮ್ ನಿಂದಿಸ್ತೈತೆ ಅದು ವಾಸನ. ಅಂಥ ಬಲಾಢ್ಯವಾದಂಥ ವಾಸನೆಗಳು ಅದಾವ ಒಳಗೆ, ಸೂಕ್ತ ರೀತಿ ಒಳಗದಾವ. ಅಂಥ ವಾತಾವರಣ ಬಂದಾಗ ಅವೆಲ್ಲ ಅವಕ್ಕೂ ಚೆಲ್ಲಾಟ ಹೆಚ್ಚಾಕೈತಿ. ನಿನ್ನ ಶಾಸ್ತ್ರ ಅವಾಗ ಗೊತ್ತಾಕೈತಿ. ಹೇಳುವುದು ಕೇಳೋದು ನಡೀದಿಲ್ಲ ಅವಾಗ. ಹೌದಿಲ್ಲ, ವಾಸನೆ ಪ್ರಾಬಲ್ಯ ಒಳಗಾದೆ ಅಂದ್ರೆ ನಿನ್ನ ಶಾಸ್ತ್ರ ಎಲ್ಲಿ ಓದ್ತೀನಿ ಇಲ್ಲಿ ಮರ್ತು ಬಿಡ್ತೀಯಲ್ಲ. ಆವರಿಸ್ಬಿಡ್ತೈತೆ ಅಜ್ಞಾನ, ಮತ್ತೆ ಮೋಹಕ್ಕೆ ಬಿದ್ದು ಬಿಡ್ತೈತೆ. ಮೋಹ ಜಾಲ ಅಷ್ಟೊಂದು ಐತದ ಅಂದಾಗ ಇದು ಭಾಳ ಮಂದಿ ಇದರಿಂದ ಹೇಳೋರು ಕೇಳೋರು ಯಾಕಾಗೋಲ್ದಂದ್ರೆ ಅದನ್ನು ಹೊಡೆದಾಕೋ ಸಾಮರ್ಥ್ಯ ಅಂತ ವಿವೇಕದಲ್ಲಿ ಜಾಗೃತಿ ಬೇಕು. ಪ್ರಬಲವಾದಂಥ ಅಭ್ಯಾಸ ಬೇಕಿದಕ್ಕೆ. ಹಗಲುಗಳನ್ನದೇ ಇದರ ಅಭ್ಯಾಸ ಮಾಡಿ ಅದು ಗಟ್ಟಿ ಮಾಡ್ಕೊಂಡಿದ್ರೆ ಏನಾರ ವಾಸನೆಗಳನ್ನು ಕ್ಲೀನ್ ಮಾಡ್ಕೊಳಕ್ ಬರ್ತೈತಿ, ನಾಶ ಮಾಡ್ಕೊಳಕ್. ಇಲ್ಲ ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದಿಲ್ಲ ಅಂತಿದ್ರು ಅಜ್ಜವ್ರು. ನೀವು ಮುಂಜಾನೆ ಸಂಜೆ ಮುಂದೆ ಕೇಳಿದ್ರಿ ಎಲ್ಲಿ ಕೆಲಸ ಆಗುತ್ತೆ. ಸತತ ಎಡೆಬಿಡದೆ ಹಗಲಿರುಳೆನ್ನದೆ ಪರಿಭಾವಿಸುತ್ತೀರೇ ಅಂದ. ಹೌದಿಲ್ಲ, ಅದಕ್ಕೆ ಅಥವಾ ಆರ್ಡಿನರಿ ಕೆಲಸ ಎಕ್ಸ್ಟ್ರಾರ್ಡಿನರಿ ಬೇಕಿದೆ. ವಿಶೇಷ ಪ್ರಯತ್ನ ಬೇಕು ಅಂತ. ವಿಶೇಷವಾಗಿ ಅಂದ್ರೆ ಬಿಟ್ಟು ಬಿಡದೆ ಅದನ್ನು ಮಾಡವ ಯೋಗಿ ಜ್ಞಾನಿ ತಿಳಿದವ ವಿವೇಕವಂತ. ನಮ್ಮಲ್ಲಿ ವಿವೇಕ ಇಲ್ಲ, ತಡೆಯಲಿಕ್ಕೆ ಬೀಳ್ತೇವೆ, ಕೇಳ್ತೇವೆ ಮತ್ತು ಅವಕ್ಕೂ ಬೆನ್ನು ಹತ್ತೀವಿ. ವಿಷಯಗಳು ಬೆನ್ನು ಹತ್ತಿ ನಮ್ಮ ಅನುಲಿ ಉಂತೇವೆ. ಇದಕ್ಕೆ ಅಂತ ಒಳಗೆಲ್ಲ ಗಂಟು ಬಿಟ್ಟು ಅವು ನಾಶ ಮಾಡ್ಕೊಳಕ್ಕಾಗಿರ್ತಿಲ್ಲ. ಈಗ ಹೇಳೋ ಹೊತ್ನ್ಯಾಗ ಸುಮ್ಮನೆ ತೆಪ್ಪಗೆ ಬಿದ್ದಿರ್ತಾವು. ಅಂಥ ವಾತಾವರಣದೊಳಗೆ ಏನಪ್ಪ ಹಿರಿಯಾಗಿ ಬಂದೈತಿ ಗಣ್ಣವ್ರು ಹಂಗಿರ್ತಾನ. ಅಂತ ಒಂದು ವಾತಾವರಣದ ಬಿಸಿ ಬಡಿಯಾಕೈತಿ ಅಂದ್ರೆ ಅವಾಗ ಅತಿ ಸುಮುಖ ಅಂತಿರ್ತಾವು. ಈ ಥಂಡಿ ಇದಕ್ಕೆ ಸುಳಿ ಸುತ್ಕೊಂಡು ಬಿದ್ದುಬಿಡ್ತಾವು. ಏನು ಬಡಿದ್ರು ಸುಮ್ಮನೆ ಏನು ಇಲ್ಲ ಇಲ್ಪ ಇದನ್ನ ಹಂಗಿರ್ತೈತಿ. ತಿಸ್ಮುಖ ಏನು ಇಲ್ಲಿ ಹುಡಿದಕ್ಕೆ ಅನ್ನೋದಂಗೆ. ಬಿಸಿಲಿನ ಕಿರಣಗಳು ಬೀಳಾಕತ್ತಿದ ಕೂಡಲೇ ಸುಳಿ ಬಿಚ್ಚಾಕ ಚಲೋ ಆಕೈತೆ ಅದು. ಹಂಗೈತಿ ನಮ್ದು ಇದು ಮನಸ್ಸು, ಅದಕ್ಕಿಂತ ಬಲ ಐತಿ. ವಚನದೊಳಗೆಲ್ಲ ಶುಚಿವೀರ ಸಾಧುಗಳು ಅಂತಾರಲ್ಲ, ಸರ್ವಜ್ಞ. ಹೌದಿಲ್ಲ, ಅಂತ ಪ್ರಸಂಗ ಬಂದಾಗ ಗೊತ್ತಾಕೈತಿ ನೀವು ಹೇಳು ಶಾಸ್ತ್ರ ಎಷ್ಟರ ಮಟ್ಟಿಗೆ ಐತಿ ನಿಂದು ಅನ್ನೋದು ಹೊರಿಗೆ ಹೆಚ್ಚಿದಾಗ. ಅಂಥ ವಿಕಾರ ಆಗುವಂಥ ಪ್ರಸಂಗದೊಳಗೆ ವಿಕಾರ ಆಗಬಾರ್ದು ನಿನ್ನ ಮನಸ್ಸು. ಅಂದ್ರೆ ನೀನು ಶಾಸ್ತ್ರ ಫಲಿಸಿ ಐತೆ ಅಂತ ಅದರ ಅರ್ಥ. ಇಲ್ಲಾಂದ್ರೆ ಒಳಗೆ ಮರ್ಗಾಕೈತೆ ಅಂದ್ರೆ ಇಂಥದ್ದು ಅದು ತಿನ್ನೋದು ನನಗಾಗಿದೆ, ನನಗೂ ಚಲೋ ಆಕಿತ್ತು. ನೋಡೋದು, ಮೋಸಿ ನೋಡೋದು, ಮುಟ್ಟೋದು ಎಲ್ಲ ವಿಷಯ, ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇಂಥದ್ದಾಗಿದ್ರೆ ನಂಗೆ ಚಲೋ ಆಕಿತ್ತಲ್ಲ, ಒಳ್ಳೆ ಕೆಮ್ಗುಡ್ತೈತಿ ಹುಡುಗಿ ಚಲೋ ಆಕಿತ್ತಲ್ಲ, ಇಂಥ ಹುಡುಗಿ ಆಗಿದ್ರೆ, ಇಂಥ ಹುಡುಗಾಗಿದ್ರೆ ಭಾಳ ಚಲೋ ಆಕಿತ್ತಲ್ಲ. ಇಂಥದ ನಾನು ಯಾವಾಗ ತಿಂದೇನು, ಇಂಥದ ಯಾವಾಗ ನಾನು ನೋಡೇನು, ಇಂಥದ ಯಾವಾಗ ನಾ ತೊಟ್ಟೇನು ಬೇಕಾಕ ಅನಿಸ್ತತಿಲ್ಲ. ವಾಸನ ಹೋಗಿರ್ತಲ್ಲ. ಶರೀರ ಮುದುಕಾಗಿದ್ ಖರೆ, ಆದ್ರೆ ವಾಸನ ಹೋಗಿರ್ತಲ್ಲ. ಭಾಳ ಕಠಿಣ ಅದು. ಅದಕ್ಕೆ ಒಳಗೆ ಸುಪ್ತ ರೀತಿ ಒಳಗಿರ್ತಾವ. ಭಾಳ ಎತ್ತರದಿಂದ ಇದ್ರೆ ಏನಾರ ವಾಸನೆಗಳು ಇದ ಜಾಗೃತ ಸ್ಥಾನದಾಗ ಇರ್ಬೇಕು, ಸಂಪರ್ಕದಾಗ ಇರ್ಬೇಕು ಅಂತ. ಇದು ಬಿಟ್ಟೆ ಅಂದ್ರೆ ಸ್ಥಾನ ಪಲ್ಲಟ ಆತಂದ್ರೆ ಜಡಬುದ್ಧಿ ಜಡಸಂಗದ ಬೆರ್ತೆ ಅಂದ್ರೆ ನೀನು ಕಂಟ್ರೋಲ್ ಆಗೋಲ್ಲ. ಇದ್ರಾಗಿದ್ರೆ ಏನಾರ ನೀನು ಕಂಟ್ರೋಲ್ನಾಗ ಇಟ್ಕೊಳಕ್ ಬರ್ತೈತಿ. ಮನಸ್ಸನ್ನು ಸತತ ಹೇಳ್ಕೊಂತ ಕೇಳ್ಕೊಂತ ಈ ಅಭ್ಯಾಸದಾಗಿದ್ರೆ ಮನಸ್ಸನ್ನ ಹತೋಟಿಗಳಿಗೆ ಇಟ್ಕೊಳಕ್ ಬರ್ತದೆ. ಸತತ ವಿವೇಕದ ಸತತ ಅಭ್ಯಾಸದಿಂದ ಮನಸ್ಸನ್ನು ಹತೋಟಿಗಳಿಗೆ ಇಟ್ಕೊಳ್ಳಿಕ್ಕೆ ಸಾಧನ ಇದೆ. ಆತ್ಮವಿಚಾರದ ಅಭ್ಯಾಸ, ಸತತ ಅಭ್ಯಾಸ ಬೇಕು.
ಅದನ್ನು ಮಾಡೋದು ಭಾಳ ಕಠಿಣ ಐತಿ. ಬಿಟ್ಟು ಬಿಡುತ್ತೆ ಮಾಡ್ಕೊತ ಇದ್ರೆ ಸ್ವಲ್ಪ ಅದ್ರಾಗ ಅದಕ್ಕೆ ಇದನ್ನು ಕೊಟ್ಟೆ ಅಂದ್ರೆ ಬಿಡು ಕೊಟ್ಟೆ ಅಂದ್ರೆ ಅದ್ರಾಗ ಬಂದು ಅನಾತ್ಮ ವಿಚಾರ ಹೊಕ್ಬಿಡ್ತೈತೆ. ವಾಸನೆಗಳು ಅದಕ್ಕೆ ಅವಕಾಶ ಕಾಯ್ತಿರ್ತಾವೆ. ನಿನ್ನ ಪೂರ್ಣ ಮರಿಸಿಬಿಡ್ತೈತೆ, ಅಜ್ಞಾನ ಆವರಿಸಿಬಿಡ್ತೈತೆ. ಒಂದು ಸ್ವಲ್ಪ ಅದಕ್ಕೆ ಅವಕಾಶ ಕೊಟ್ಟೆ ಅಂದ್ರೆ ಕಿಂಡಿ ಕೊಟ್ಟೆ ಅಂದ್ರೆ ನಿನ್ನ ಎಲ್ಲಿ ಓದಿ ಹೋಗಿತೈತಿ ಹೇಳಾಕ್ಬೋದು. ಅದಕ್ಕೆ ಭಾಳ ಎಚ್ಚರದಿಂದ ಇರಬೇಕು. ಅನಾತ್ಮ ವಿಚಾರಕ್ಕೆ ಅವಕಾಶ ಕೊಡ್ದಂಗೆ ಯಾವಾಗಲೂ ಎಚ್ಚರದೊಳಗಿರ್ಬೇಕು. ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ ಅಂತಂದು. ಯಾಕಂದರೆ ನಿನ್ನ ಸ್ವರೂಪ ಜಾಗೃತಿಯನ್ನು ಮರಿಬೇಡ. ಮರೆತರೆ ಮತ್ತೆ ಬಂದು ಅದು ಒಳಗೆ ಹೋಗ್ತದೆ, ನೀನು ವ್ಯಾಮೋಹ ಆಗ್ತೈತಿ. ಅದಕ್ಕೆ ಸತತ ಇದರ ಅಭ್ಯಾಸ ಬಿಟ್ಟು ಬಿಡದ ನಡಿಬೇಕು. ತೈಲದಾರಾವತ್ ಅಂತ ಅದಕ್ಕೆ ಅಂದಾರ. ಎಣ್ಣೆ ಹೆಂಗೆ ಬಿಟ್ಟರೆ ದಾರದ ಗತಿ ಬೀಳ್ತೈತಿ, ಕಟ್ಟಾಗದಂಗೆ. ನೀರು ಕಟ್ಟಾಕೈತಿ, ಅದು ತೈಲದ ಎಣ್ಣೆ ದಾರದ ಗತಿ ಬೀಳ್ತೈತಲ್ಲ, ಹಂಗೆ ಒಳಗೆ ಅಭ್ಯಾಸದ ಅನುಸಂಧಾನ ನಡಿಬೇಕು. ಆತ್ಮಾನುಸಂಧಾನ ನಮ್ಮ ಹಿರಿಯನ ಬಗ್ಗೆ ಇದೇ ಅಭ್ಯಾಸ. ಹೇಳುವುದು ಕೇಳುವುದು ಅಭ್ಯಾಸ ಸತತ ನಡೆದ್ರೆ ಏನಾರ ಇದು ನಮಗೆ ಕ್ಷೀಣಕ್ಕೋ ವಾಸನೆಗಳು ಕ್ಷೀಣ ಆಗಿ ಇದು ಅನುಭವ ಬರಕ್ಕೆ ಶುರು ಹೋಗ್ತೈತಿ. ಸತತ ಅಭ್ಯಾಸವೇ ಆಧ್ಯಾತ್ಮಿಕ ಸಾಧನ ಅಂತ ಸ್ಪಷ್ಟ ಹೇಳ್ಯಾರ. ಅದು ಅವ ನಿಜವಾದ ಸಾಧಕ. ಯಾವಾಗಲೂ ಅದರ ಅನುಸಂಧಾನದಾಗಿ ಅವನು ಸಾಧಕ. ಅದೇ ಅಭ್ಯಾಸದಾಗಿರೋ ನಮ್ಮ ಒಳಗೆ ವಾಸನೆಗಳು ಹೇಳೋ ಹೊತ್ನಾಗ ಒಂದು ಬೇರೆ ಇರ್ತೈತಿ, ಮನೆಗೆ ಬಂದ ಕೂಲೆ ಒಂದು ಬೇರೆನ. ಯಾಕೆ ಬಿಡು ವರ್ಷಲೆ ಬೇರೆನ ಆಗಿರ್ತಾನೆ, ಒಂದೇ ನಮೂನೆ ಇರೋದಿಲ್ಲ. ಅವಾಗ ಹಂಗಿತ್ತಳಪ್ಪ, ಅಲ್ಲಿ ಹೋದಾಗ ಅಟ್ಟ ಅದ, ಇಲ್ಲಿ ಬಂದ ಕೂಲಿ ಹಿಂಗೆ ಕಾದ್ಲಿ ಹೋಟದು. ಮತ್ತೆ ಚಾಳಿ ಹೋತ ಮೊದ್ಲಿನ ಚಾಳಿ ಅದ್ರಂಗನ ತನ್ನಂಗ ಮಾಡ್ಕೊಂಡ್ಬಿಡ್ತೈತೆ. ವಾಸನೆಗಳು ಹೇಳ್ಕೊಂಡು ಹೋಗ್ತಾವ. ವಾಸನೆ ನಾಶ ಮಾಡ್ಕೊಂಡಾಗ ಯಥಾರ್ಥವಾಗಿ ಇರಾಕ್ ಬರ್ತೈತಿ. ಯಥಾರ್ಥ ಹೆಂಗೆ ಹೆಂಗೈತಿ ಹಂಗೆ ಇರಾಕ್ ಬರ್ತೈತಿ. ನಾವಾಗಿರಾಕ್ ಬರ್ತೈತಿ. ವಾಸನೆಗಳನ್ನ ನಾಶ ಮಾಡ್ಕೊಳ್ಳೋದು ಹೊರತು ನಾವಾಗಿರ್ಲಿಕ್ಕೆ ಬರ್ತೈತಿ. ಯಾವ್ದಾದ್ರು ವಾಸನೆ ಇರ್ತೈತಿ, ಅದರ ಆಕಾರ ಹಾಕೊಂಡ್ಕೊಂಡಿರ್ತೈತಿ ಮನಸ್ಸು. ವೃತ್ತಿ ತದಾಕಾರ ಆತಂದ್ರೆ ಅದ ವಾಸನೆ ಅದ ಗಟ್ಟಿ ಹಾಕೊಂತ ಅದನ್ನು ಮಾಡ್ಕೊತ ಹೋಗ್ತೈತಿ. ಮತ್ತೊಂದು ಏನು ಇದ್ರ ಕಡೆ ಹೊಳ್ಳಕ್ಕೆ ಮನಸ್ಸಾಗುದಿಲ್ಲ. ಜೀವನ ಎಲ್ಲ ಹಾಳಾಗ್ತದ್ರೆ. ಕಂಟ್ರೋಲ್ ಮಾಡ್ಬೇಕಾತನ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೋಬೇಕಾದ್ರೆ ಇದ ವಿಚಾರ ಸತತ ಬ್ರಹ್ಮಚಿಂತನ ಆತ್ಮಚಿಂತನದ ಅಭ್ಯಾಸ ಸತತನ ಇದಕ್ಕೆ ಮಾಡ್ಕೊಂತ ಇದ್ರೆ ಏನಾರು ಹತೋಟಿ ಒಳಗೆ ಕಂಟ್ರೋಲ್ನಾಗ ಇಟ್ಕೊಳ್ಬೇಕಂತಂದ್ರೆ ಸತತ ಬ್ರಹ್ಮಚಿಂತನೆ ಆತ್ಮಚಿಂತನದ ಅಭ್ಯಾಸ ಇದು ಬೇಕಿದು. ಎಡೆಬಿಡದೆ ನಡಿಬೇಕಿದು. ಇವಾಗನೇ ಫಂಕ್ಷನ್ಗೆ ಹೋಗುದು, ಎಲ್ಲ ಕಾರ್ಯಕ್ರಮ ಅದ ಬೇರೆ. ಅದು ಮಂದ್ಯಾಗ ಹೇಳೋದು ಒಳಗೆ ನಡಿಬೇಕಲ್ಲ. ನೀವು ಹೇಗ್ರಿ ಮಂದ್ಯಾಗ ಹೇಳಕ್ಕೆ ಭಾಳ ಶಾನ್ಯಾರದೇವು, ಹೌದಿಲ್ಲ? ಜಿಗ್ದು ಹೇಳ್ತಾನ. ಒಳಗೆ ನಡ್ದೈತಿ ನೋಡು. ನಿನ್ನ ಮನಸ್ಸಿಗೆ ಬುದ್ಧಿ ಹೇಳಕ್ಕೆ ಬಂದೈತೆ ನೋಡ್ಕೊ. ಯಾವಾಗಲೂ ಅದರ ನೆನಪಿನಾಗಿರ ಅವ್ರು ಯಾರಿದ್ದಾರೆ? ಸದಾ ಬಿಟ್ಟು ಬಿಡದ ಆತ್ಮಚಿಂತನ ಅಭ್ಯಾಸದಾಗ ಯಾರಿದ್ದೀರಿ? कौन रहता था सदा भगवान के ख्याल में? कौन रहता था? ಯಾವಾಗಲೂ ಆತ್ಮಚಿಂತನ ಆನಂದದ ನೆನಪಿನಾಗಿರ ಅವ್ರಿಗೆ ಯಾರು ಈ ಜಗತ್ತಿನವ್ರು? ಅಂಥವ ಒಬ್ಬನ ಈ ಜಗತ್ತಿನವ್ರು ಎಲ್ಲವೋ ಒಬ್ಬ ಸಿಗ್ತಾರೆ. ಕೋಟಿ ಕೋಟಿ ಜನಗಳಲ್ಲಿ ಎಡೆಬಿಡದೆ ಅದರ ಅನುಸಂಧಾನದಾಗಿರೋ ಸಿಗುದಿಲ್ಲ ನಿಮ್ಗೆ. ಅಂಥವ್ರು ಭೇಟಿ ಸಿಗೋದಾಗೋದು. ಇದನ್ನು ಹೇಳೋರು ಕೇಳೋರು ಭಾಳ ಮಂದಿ ಇದ್ದಾರೆ. ಅದನ್ನು ಅನುಸಂಧಾನದಾಗ ಅದನ್ನು ಲಾಭ ತಗೊಂಡವ್ರು ಎಷ್ಟು ಮಂದಿ ಇದ್ದಾರೆ? ಈ ಹೇಳೋದು ಕೇಳೋದು ಇದೇನು ಒಳಗೆ ವಾಸನ ಇದ್ರು ಬರ್ತೈತಿ, ವಾಸನ ಇರ್ಲಿಕ್ಕೆ ಹೋಗುತ್ತೆ. ಕೇಳೋರು ಎಲ್ಲ ವಾಸನ ಹೋಗ್ಯಾವ ಅಂತ ಹೇಳಿದ್ರಿ. ಚಲೋ ಶಾಸ್ತ್ರ ಹೇಳ್ತಾನಪ್ಪ, ವಾಸನ ಹೋಗ್ಯಾವ. ಭ್ರಮ ಆಗೈತಿ ನಿಮಗೆ. ಭಾಳ ಚಲೋ ಅದನಪ್ಪ, ದೊಡ್ಡ ಮಠ ಸ್ವಾಮಿಗಳು ಎಲ್ಲ ಕಲ್ತಾರ, ಬೇಕಾದಷ್ಟು ಪಾಂಡಿತ್ಯ ಐತಿ, ವಿದ್ವತ್ ಐತಿ ಅಂದ್ರೆ ಹೋಗುದಿಲ್ಲ. ವಾಸನ ಹೋಗಿರೋದಿಲ್ಲ. ಎಂತೆಂಥವ್ರನ್ನ ಲಗ ಹೊಡಿಸ್ ಸಾಮಾನ್ಯ ಜನರ ಕೆಲಸ ಅಲ್ಲ. ಅಲ್ಲಿ ಜನ್ಮ ಜನ್ಮಾಂತರ ಅಭ್ಯಾಸ ಮಾಡಿ ಸತತ ಅಂದರೆ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿ. ಯಾವ ಭೋಗ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊಂಡಿರ್ತಾನೆ
ಅವನ ದರ್ಶನದಿಂದ ಕಲ್ಯಾಣಕ್ಕೆ ಏನು ವಾಸನಾರಹಿತ ಯಾವ ಇರ್ತಾನ ನೋಡು, ಅವನ ದರ್ಶನದಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ಏನು ಅವನು ಏನು ಮಾಡಿದ್ರು ಜಗತ್ತಿಗೆ ಕಲ್ಯಾಣನ ಅವನು ಮಾಡಿತ್ತು. ಏನು ಈ ಜನ್ಮ ಹೋಗೋ ತನಕ ವಿಷಯದಲ್ಲಿ ಸುಖ ಇಲ್ಲನು ಸತತ ಅಭ್ಯಾಸ ನಡೆದ್ರೆ ಏನಾರ ಕೆಲಸ ಆಕೈತಿ ನೋಡ್ರಿ. ಇಲ್ಲ ಅಂದ್ರೆ ವಾಸನಾ ನಾಶ ಆಗುದಿಲ್ಲ. ವಾಸನಾ ನಾಶ ಆತಂದ್ರೆ ಮನುಷ್ಯನ ಶ್ರಮ ಆಕೈತಿ, ಇಂದ್ರಿಯಗಳ ದಮ ಆಕೈತಿ. ಅದೇ ಅದ್ರ ಗುರುತು. ವಾಸನಾ ನಾಶ ಆಗೈತಿ ಅಂದ್ರೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಅವನಲ್ಲಿ ಶಮದ ಮಗದುಗಳು ನೆಲೆವಾಗಿ ನಿತ್ತು ಅಂದ್ರೆ ವಾಸನ ಹೋಗೈತಿ ಅಂತ. ಅವು ನಿಲ್ಲಿ ಮನುಷ್ಯನ ಶ್ರಮ ಕಂಟ್ರೋಲ್ ಆಗಲಿ ಅಂದ್ರೆ ವಾಸನ ಭಾಳ ಪ್ರಬಲ ಅದಾವಂತ. ಇಂದ್ರಿಯಗಳು ಕಂಟ್ರೋಲ್ ಆಗವಲ್ಲು, ವಾಸನ ಮನಸ್ಸು ಕಂಟ್ರೋಲ್ ಆಗವಲ್ದು ಅಂದ್ರೆ ವಾಸನೆಗಳ ಪ್ರಭಾವ ಭಾಳ ಐತಿ ಒಳಗೆ, ಪ್ರಾಬಲ್ಯ ಅದಕ್ಕೆ. ಏನು ಅದಕ್ಕೆ ಬೇಕಾದಂಗೆ ಎಲ್ಲ ನಾ ಶಾಲೆತನ ಕಲ್ತೇನಂದ್ರೂ ಆಗೋದು ಆಗದು ವರ್ರ ವಿವೇಕಿಗೆ ಮುಕುತಿ. ನೀಗದೇ ಇವೆಲ್ಲ ಭೂತ ಭಾವಿ ವರ್ತಮಾನ ವಾಸನೆಗಳಿದಾವಲ್ಲ, ಇವುಗಳಿಂದ ಕಡೆಗಾಗಿರ್ಬೇಕು. ಏನು ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಅದೇ ಚಾಳಿ ಬಂದು ಅದೇ ವಾಸನ ಅದ ಮಾಡಕ್ಕೆ ಹಚ್ತದೆ, ಅದೇ ರೂಢಿ ಬಿದ್ದಿರ್ತೈತೆ ಅದಕ್ಕೆ. ಸತತ ಅಭ್ಯಾಸದಿಂದ ವೈರಾಗ್ಯ ಉದಯ ಆಕೈತೆ ನೋಡಿ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದ ಇದನ್ನ ಅಭ್ಯಾಸ ಮಾಡಿ ಇದು ಸಾರ್ಥಕ ಆಕೈತಿ. ವೇದಾಧ್ಯಯನ ವಿಧಿವತ್ತದೀತ ವೇದಾಂತ ನಿಷ್ಠಾಪರನಾಗಿರಬೇಕು ಅಂತ ಯಾಕೆ ಹೇಳ. ವಿಧಿವತ್ ವಿಧಿಗೆ ಅನುಸಾರವಾಗಿ ಅದು ವಿವೇಕ ವೈರಾಗ್ಯ ಸಮಾಧಿ ಸಾಧನ ಸಂಪತ್ತಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಇವನ್ನ ನಾವು ಜೀವನದೊಳಗೆ ಅಳವಡಿಸ್ಕೊಂಡಾಗ ಇದು ಕೆಲಸ ಆಕೈತಿ. ಬರೀ ಕೇಳ್ತೇವೆ ಹೇಳ್ತೇವೆ ಆದರೆ ಅದನ್ನು ನಾವು ಲಾಗು ಮಾಡ್ಕೊಂಡಿರ್ತೀವಿ. ಬರೀ ಹೇಳಕ್ಕೆ ಬಂತೀವಿ, ಹೇಳಕ್ಕೆ ಬಂದ್ರೆ ಅದನ್ನು ಲಾಗು ಮಾಡ್ಕೋಬೇಕು, ಅನುಭವ ತೊಗೊಳಕ್ಕಾಗಿರೋದು. ಯಾಕಂದ್ರೆ ಅಂತಃಕರಣ ಮಲಿನ ಅದ. ಏನು ಅದಕ್ಕೆ ಅಂತಃಕರಣ ಮಾಲಿನ್ಯವನ್ನು ಕಳ್ಕೊಳ್ಳಿಕ್ಕೆ ಅಭ್ಯಾಸ ಸತತ ಮಾಡ್ಬೇಕಾಗ್ತದೆ. ವೃತ್ತಿ ವಿಷಯದ ಆಕಾರ ಆಗೋದು ಹೋತು ಅಂದ್ರೆ ಅವಾಗ ವೃತ್ತಿ ಬ್ರಹ್ಮಾಕಾರ ಆಕೈತಿ. ಏನು ಬ್ರಹ್ಮಾಕಾರ ವೃತ್ತಿ ಯಾವಂದು ಆಗಕ್ಕ ವಿಷಯದ ಆಕಾರ ಎಲ್ಲ ಕೈ ಬಿಟ್ಟು ಬ್ರಹ್ಮಾಕಾರ ಆಗಕ್ಕೆ ಯಾವೊಂದು ಪ್ರಯತ್ನ ಮಾಡ್ತಿರ್ತೈತಿ ಅವನು ನಿಜವಾಗಿ ಅಭ್ಯಾಸಿ. ಸತತ ಅಭ್ಯಾಸದಾಗ ಅವನು ತೊಡಗಿದ ಅನುಭವ ಬರ್ತೈತೆ. ಅವನು ಅಭ್ಯಾಸಿ ಅನುಭವಿ ಆರೂಢ. ಏನು ಅನುಭವ ಆಗಕೈತೆ ಅಂದ್ರೆ ಆರೂಢ ಸ್ಥಿತಿ ಅವಾಗ ಬರ್ತದೆ. ಏನು ಅದೇ ರೂಢಿಯೊಳಗೆ ಇರ್ತಾನೆ. ಈ ಕಡೆ ರೂಢಿ ಇರೋದು ನಾವು ವಿಷಯದ ಕಡೆ ಎಲ್ಲ ಕೊಡೋಕ್ಕಾಗೋದಿಲ್ಲ. ನೋಡೇನು ಬಿಡವನು, ಅದು ಉಪಯೋಗ ಇಲ್ಲ. ಅದ್ರ ಬಗ್ಗೆ ಉದಾಸೀನ ಆಗಿರ್ತಾನೆ. ಯಾವಾಗಲೂ ಆಂತರಿಕ ಅಭ್ಯಾಸ ಮಾಡ್ಕೊತ ಇರ್ತಾನೆ ನಾವು. ಏನು ಒಳಗೆ ಆಂತರಿಕ ಇದನ್ನ ಅಭ್ಯಾಸ ಮಾಡೋವಾಗ ಹೊರಗಿಂದ ಏನು ಬೇಕಾಗಿಲ್ಲ. ಅದಕ್ಕೆ ಏನು ಬೇಡಪ್ಪ ನಮಗೆ ಈ ಜಗತ್ತಿನಂದಂತ. ಈ ಜಗತ್ತಿನಂದ ಪಡ್ಕೊಳಕ್ ಹೋಗಿ ಎಲ್ಲ ಅನರ್ಥಗಳು ಘಟಿಸಿದ್ವಲ್ಲ. ಹೌದಲ್ಲ, ಇದು ಜಗತ್ತಿನಿಂದ ಏನಾರ ಹೊಂದಬೇಕಂತ ಪ್ರಯತ್ನ ಮಾಡಕ್ಕೆ ಹೋಗಿ ಎಲ್ಲ ಅನರ್ಥಗಳು ಘಟಿಸ್ತದೆ. ಅಪೇಕ್ಷೆ ಮಾಡಕ್ಕೆ ಹೋಗ್ಬೇಡ, ಅವನು ಮಾಡಿ ಕೆಡಬೇಡ ಅಂದಾಗ ಜಗತ್ತಿನ ವಸ್ತುಗಳ ಅಪೇಕ್ಷೆ ಎಂದು ಮಾಡಕ್ಕೆ ಹೋಗ್ಬೇಡ. ಅವುಗಳ ಬಗ್ಗೆ ಉದಾಸೀನ ಆಗೋದ್ರಿಂದ ನಿನಗೆ ದೊಡ್ಡ ಲಾಭ. ಏನು ನೀತಿ ಜ್ಞಾನ ವೈರಾಗ್ಯ ಎಲ್ಲರಿಗೂ ಒಂದೇ ಅದಾವು. ಎಲ್ಲ ಕಾಲದವ್ರಿಗೆ, ಹಿಂದಿನವ್ರಿಗೆ, ಈಗಿನವ್ರಿಗೆ, ಮುಂದಿನವ್ರಿಗೆ ಎಲ್ಲರಿಗೂ ಒಂದೇ ಇವು. ಲಿಂಗಾಯತರವನ ಪ್ರಾಮಾಣಿಕತನ ಬೇರೆ, ನಿಮ್ಮ ಬ್ರಾಹ್ಮಣರದ್ದು ಬೇರೆ, ಮುಸ್ಲಿಮರದ್ದು ಬೇರೆ, ಕ್ರಿಶ್ಚಿಯನ್ರದ್ದು ಬೇರೆ ಬೇರೆ ಅದಾವ. ನಿಮ್ಮ ಜಾತಿ ಕುಲ ಎಲ್ಲ ಪೊಲೀಸ್ ಗೌಡ್ರು ಕ್ಯಾಸ್ಟಿಗೆ ಒದ್ದೆ ಆಡ್ತಾವ. ಹೌದು,
ಎಲ್ಲ ಹೊರಬೀಳ್ತಾವ. ಪೊಲೀಸ್ ಗೌಡ್ರು ಗಸ್ತಿ ತಿರುಗುವಾಗ ಎಲ್ಲ ಸಿಗ್ತಿದ್ವು ಅಂತ. ಅಜ್ಜವ್ರೆಲ್ಲ ಗಸ್ತಿ ಅಡ್ಡಾಡ್ಯಾರ ಅವಾಗ. ಲಿಂಗಾಯತ್ರಿ ಕೊಳ್ಳನ್ ಗುನ್ಗಾಡಿ ಹೊಲ್ಯಾರ ಮನ್ಯಾನ ಊಟಕ್ಕೆ ಜೋತಾಡ್ತಿದ್ವು ಅಂತ. ಏನ್ ಧರ್ಮದಂತೆ ನಡ್ಕೊಂಡ್ರೆ ಅದನ್ನ ರಕ್ಷಣೆ ಮಾಡ್ತದೆ. ಯಾರು ರಕ್ಷಿಸಲಾರು ನಿನ್ನ ಮಾಡಿದ ಕರ್ಮ ಧರ್ಮ. ಒಳ್ಳೆಯದನ್ನು ಮಾಡಿದ ಏನೈತಲ್ಲ ಅವ್ನು ಕೆಟ್ಟದ್ದು ಎಂದು ಆಗುದಿಲ್ಲ. ಇದು ಶತಸಿದ್ಧನಾದ. ಯಾರು ಕಾಪಾಡಬೇಕಪ್ಪ ಅಂದ್ರೆ ನೀ ಮಾಡಿದ ಪುಣ್ಯ ಕರ್ಮನ ನಿನ್ನ ಕಾಪಾಡು. ಯಾರೇನೂ ಮಾಡೋಕ್ಕಾಗೋದಿಲ್ಲ. ಏನ್ ಕರ್ಮಗಳನ್ನು ಮಾಡಿದ್ದೆ ಅಂದ್ರೆ ಯಾರೇನೂ ಮಾಡುವರು ಹರಿ ಅಂತಂದರಲ್ಲ. ತಾ ಮಾಡಿದ ಕರ್ಮ ಬಲವಂತನಾದ್ರೆ ಯಾರೇನೂ ಮಾಡುವರು ಹರಿ. ನೀ ಎಷ್ಟು ತಿಪ್ಪರ್ಲಾಗ ಹೊಡೆದ್ರು, ಎಷ್ಟು ಗುಡಿ ಗುಂಡಾರ ನಡ್ಕೊಂಡ್ರು, ಅಭಿಷೇಕ ಮಾಡಿದ್ರು ಕೆಲಸ ಹೋಗುದಿಲ್ಲ. ಕರ್ಮ ಬಿಡ್ತತೆ ನೀನು. ಏನು ಅಗದಿ ಮಡಿ ಅಂತ ಎಷ್ಟು ಹೊತ್ತು 2 ಹೊತ್ತು 3 ಹೊತ್ತು ಜಳಕ ಮಾಡಿ ಏನಪ್ಪ ಅಭ್ಯಾಸ ಮಾಡತ್ತಾನ ಹೋಗತ್ತೆ. ಸುಳ್ಳು ಅದೆಲ್ಲ. ಏನ್ ಅಂತಃಕರಣ ಮಲಿನ ನಾಶ ಮಾಡ್ಕೋಬೇಕಂದ್ರೆ ನಿನ್ನಲ್ಲಿ ವಿವೇಕನ ಜಾಗೃತ ಆಗ್ಬೇಕು. ವಿವೇಕದ ಸತತ ಅಭ್ಯಾಸ ಮಾಡಿದಾಗ ಕೆಲಸ. ಅಶೋಕ ಕಲಿಂಗ ಯುದ್ಧದಲ್ಲಿ ಆದ ಅನಾಹುತವನ್ನು ಕಂಡ ಅವನು ಏನು ಮಾಡಿದ? ಧರ್ಮ ಯುದ್ಧವನ್ನು ಮಾಡಿದ. ಧರ್ಮದಂತೆ ಪಾಲನೆ ಮಾಡಕತ್ತ. ಅದಕ್ಕೆ ಶರಣ ಆದವ. ಧರ್ಮಕ್ಕನುಸಾರ ಮಾಡಬಾರ್ದು, ಹಿಂಸಾ ಮಾಡಬಾರ್ದು. ಎಷ್ಟೋ ಜೀವಿಗಳ ನಾಶ ಆದವು. ಹೌದಿಲ್ಲ? ನಾನು ಕೊಂದ ನಾವು ಸಾಮ್ರಾಜ್ಯ ಎಷ್ಟು ದಿನ ಆದವು ನಿನ್ನೆಲ್ಲ ನೋಡು. ರಾಜ ಮಹಾರಾಜರೆಲ್ಲ ಏನಾದ್ರು ನೋಡವು. ಎಷ್ಟು ಮಂದಿ ಮರಿಗಿರ್ಬೇಕು. ನಾಶ ಮಾಡೇ ಕಟ್ಟ್ಯಾರಿಲ್ಲ ಅರಸ್ವತಿಗಳನ್ನೆಲ್ಲ. ಮೆರೆದು ಏನು ಮಾಡ್ಯಾರ? ಎಷ್ಟು ಹಿಂಸಾ ಮಾಡಿದ್ದಾರೆ ಅವರು. ಅದ್ರ ಹಿಂದೆ ಎಷ್ಟು ಹಿಂಸಾಕೃತಿಗಳು ನಡೆದವು. ಹೌದಿಲ್ಲ? ಅದರ ಫಲ ಉಣ್ಣವ್ರು ಯಾರಪ್ಪ? ಹಂಗ ಮಾಡಿರ್ತೀವಿ, ಅದನ್ನು ಉಣ್ಣಬೇಕು. ಅದಕ್ಕೆ ಅದನ್ನೆಲ್ಲ ನೋಡಿ ಅವ ಬಿಟ್ಟು ಧರ್ಮ ಯುದ್ಧವನ್ನ ತನ್ನ ಇಡೀ ರಾಜ್ಯದ ಬೊಕ್ಕಸವನ್ನೆಲ್ಲ ಇದಕ್ಕಾಗಿ ವಿನಿಯೋಗ ಮಾಡಿದರು. ಧರ್ಮ ಪ್ರಚಾರಕ್ಕಾಗಿ. ಎಲ್ಲರೂ ತಿಳ್ಕೊಳ್ಳಿ, ಈ ಜೀವಿಗಳೆಲ್ಲ ಇದೆ. ಎಲ್ಲ ದೇಶಗಳಿಗೆ ತನ್ನ ಇವನ್ನ ಪ್ರಚಾರಕರನ್ನು ಕಳಿಸಿದರು. ತಿಳಿಸ್ರಿ, ನೀವು ತಿಳ್ಕೊರಿ, ಆ ಸ್ಥಿತಿಯನ್ನು ಪಡೀರಿ ಅಂತ. ತನ್ನ ರಾಜ್ಯದ ಎಲ್ಲ ಬೊಕ್ಕಸವನ್ನು ಅದಕ್ಕಾಗಿ ವಿನಿಯೋಗ ಮಾಡಿದ ಅಶೋಕ. ಅದಕ್ಕೆ ಅವನು ಪ್ರಸಿದ್ಧಿಯನ್ನು ಹೊಂದಿದ. ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದವಂದ್ರೆ ಅವನ ಅಶೋಕನಿಂದ ಅದು ಪ್ರಚಾರ ಎಲ್ಲ ದೇಶಗಳಲ್ಲಿ ಆದದ್ದು. ಚೀನ ದೇಶಗಳು ಎಲ್ಲ ಅನೇಕ ದೇಶಗಳು ಅದಾವಲ್ಲ, ಬೌದ್ಧಿಕ ಸನ್ಯಾಸಿಗಳು ಭಾಳ ಅದಾರೆ. ನಮ್ಮಲ್ಲಿ ಏನೋ ಉಳಿಲಿಲ್ಲ. ನಮ್ಮಲ್ಲಿ ಹುಟ್ಟಿದ ಧರ್ಮ ಬೌದ್ಧ ಧರ್ಮ ನಮ್ಮಲ್ಲಿ ಯಾಕೆ ಉಳಿಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ಅದ. ಹಿಸ್ಟ್ರಿ ಒಳಗೆ ನೋಡೀವಿ, ಇತಿಹಾಸದೊಳಗೆ ನೋಡಿದಾಗ ಅವ್ರು ಅದರಂತೆ ನಡ್ಕೊಳ್ಳಿಲ್ಲ. ಅನೀತಿ ವ್ಯವಹಾರ ಮಾಡಕತ್ತ. ಹಿಂಗಾಗಿ ಜನ ಅವ್ರನ್ನೆಲ್ಲ ವ್ಯವಹಾರ ನೋಡಿ ಬೇಸತ್ತ. ನಿಮ್ಮ ಸನ್ಯಾಸಿ ಆಗಿ ಶೂ ಹಾಕೊಂಡು ಮಠ ಕಟ್ಕೊಂಡು ಏನ್ ಕೆನಾರ ಮಾಡಾಕತ್ರಿ ಏನಂತಾರ, ತಗೊಂಡು ಹೊಡಿತಾರ. ಎಷ್ಟು ದಿನ ನೋಡ್ತಾರೆ ಅವ್ರು? ಜಗ ಬಿಡ್ರಿ ಅನ್ನಂತವ್ರು. ಶಾನ್ಯಾರದಿರಿ ಮಕ್ಕಳ ನಡ್ರಿ ಅಂತ. ಹೌದಿಲ್ಲ? ಪಕ್ಕ ಎಷ್ಟು ದಿನ ನೋಡ್ತಾರೆ? ಗೊತ್ತಾಗಿ ಬಿಡ್ತದ. ನೀವು ತುಡುಗಿ ಎಷ್ಟು ದಿನ ಮಾಡ್ತೀನಿ ಜನರಿಗೆ ಗೊತ್ತಿಲ್ದಂಗ. ಒಂದಿಲ್ಲ ಒಮ್ಮೆ ಹೊರಬೀಳ್ದಲ್ಲ ಅದ. ಹಿಂಗಾಗಿ ಜನ ಎಲ್ಲ ಬೇಸತ್ತು. ಸನ್ಯಾಸಿನಿ ಸೂಗ್ ಹಾಕಿ ಬೌದ್ಧ ಧರ್ಮ ಯಾಕೆ ಇಲ್ಲಿಂದ ಇದಾಗಲಿಲ್ಲ ಅಂದ್ರೆ ಅಲ್ಲಿ ಆಚರಣೆ ಒಳಗೆ ತಗೊಳಿಲ್ಲ. ಅವರು ಅವ್ಯವಹಾರ ಮಾಡಕತ್ತರು. ಸನ್ಯಾಸಿನಿ ಸೂಗ್ ಹಾಕಿ
ಅದಕ್ಕೆ ಅದು ಉಳಿಲಿಲ್ಲ ಇಲ್ಲಿ. ಅದಕ್ಕೆ ಕಾರಣ ಅಂತ ಹಿಸ್ಟ್ರಿ ಒಳಗೆ ನೋಡಿವ ಅವನ್ನೆಲ್ಲ. ಏನ್ ಕಾಯ ವಾಚ ಮನಸ ಜನರಿಗೆ ಪೀಡೆಯನ್ನು ಕೊಡದೇ ಇರುವುದನ್ನು ಅಹಿಂಸೆ ಅಂತ ಆಕೈತೆ ಇದು ನಮಗೆ. ಹ್ಮ್ ವಿಷಯದ ಆಶೆ ಇತ್ತಂದ್ರೆ ಪೀಡಾ ಕೊಡಾಕ್ ಹಚ್ಚೇ ಬಿಡ್ತೈತೆ. ಅದು ಏನು ನೋಡುದಿಲ್ರಿ, ಸಟಕ್ನ ಏನಾರ ಅದಕ್ಕೆ ತನ್ನ ಇದಕ್ಕೆ ಏನಾರ ಪೆಟ್ಟ ಹೈತೆ ಅಂದ್ರೆ ತೀರ್ತಿ ಅವ್ನು ಗದ್ಲ ಹಿಡಿಸೇ ಬಿಡ್ತದೆ. ಇನ್ನೊಬ್ರು ತೊಂದ್ರೆ ಕೊಡಾಕ್ ಹಚ್ಚೇ ಬಿಡ್ತದೆ. ಮನಸ್ಸಿನಾಗ ಬಂತಂದ್ರೆ ಮಾತುಕತೆಗಳಲ್ಲಿ ಚಾಲೋಣ ನಾವು. ಏನ್ ಎಲ್ಲಿ ತನಕ ನೀ ಅನುಕೂಲ ಇರ್ತೇ ಅಲ್ಲಿ ತನಕ ನಿನ್ಗೊಳ್ಳೆ ಪ್ರೇಮ್ ಇರ್ತೈತಿ ನನಗೆ. ನೀ ನನಗೆ ಪ್ರತಿಕೂಲ ಆಯ್ತು ಅಂದ್ರೆ ನಿನ್ನ ತೆಗಳಾಕ್ ಚಾಲು ಮಾಡ್ತೇನೆ ನಾವು. ಯಾಕ್ರಿ ನಿನ್ ಕೆಡಕ್ ಮಾಡಕ್ ಚಾಲು ಮಾಡ್ತೇನೆ. ಹಿಂಗ್ ಮಾಡಿದಿ ಬಾ ಮಗಳ ನಿನಗೆ ಮಾಡ್ತೇನೆ. ಇದನ್ನ ಕಲ್ತು ಬಿಟ್ಟಿವಿ ನಾವು, ಹೌದಿಲ್ಲ? ಹಾ, ಯಾರು ನಮಗೆ ಪೀಡಾ ಕೊಟ್ಟಿರ್ತಾರೆ, ನಮ್ಗೆ ಇದು ಮಾಡಿ ಅವ್ರನ್ನ ಆ ಅವ್ರಿಗೆ ಒಳ್ಳೇದನ್ನು ಮಾಡೋದು. ಕೆಡಕ್ ಮಾಡಿದವ್ರಿಗೆ ಒಳ್ಳೇದನ್ನು ಮಾಡೋದು. ಏನ್ ಇದಕ್ಕೆ ಧರ್ಮ ಅಂತಾರೆ. ಏನ್ ಯಾರು ನಮಗೆ ಅಹಿತ ಮಾಡಿರ್ತಾರ ಅವ್ರಿಗೆ ಹಿತ ಮಾಡೋದು ಧರ್ಮ. ಏನ್ ಒಳ್ಳೇದು ಮಾಡಿದವಾಗ ಒಳ್ಳೇದು ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ಯಾರು ನಮಗೆ ಕೆಡಕ್ ಮಾಡಿರ್ತಾರ ಅವ್ರಿಗೆ ಒಳ್ಳೇದು ಮಾಡೋದು, ಇದು ಧರ್ಮದ ಇದು ಯಾಕ್ರಿ ಮರ್ಮ. ಇದನ್ನು ಯಾರು ಅರ್ತಿರ್ತಾರ ಅವ ಅದನ್ನು ಪಾಲನೆ ಮಾಡಿ ಅದ್ರ ಲಾಭ ತಗೋತಾನ. ಅಹಿಂಸಾ ಪರಮೋ ಧರ್ಮ ಅಂತ. ಯಾರಿಗೂ ಹಿಂಸೆಯನ್ನು ಕೆಡಕು ಮಾಡಿದವ್ರಿಗೆ ಸಹಿತ ನಾವು ಒಳ್ಳೆಯದನ್ನು ಮಾಡೋದು. ಏನ್ ಅವ ಧರ್ಮಿಷ್ಠ ಮನುಷ್ಯ ಅಂತಾರೆ. ಅವನಿಂದ ಜೀವಿಗಳ ಕಲ್ಯಾಣ ಆಕೈತಿ. ಯಾರಿಗೂ ಕೆಡಕು ಬಯಸುವುದಿಲ್ಲ ಅವನಿಂದ. ಏನ್ ನಮ್ಮ ಖಾತೆದಾಗ ಅದಿಲ್ಲ ಅಂತಿದ್ರು ಅದು. ಏನ್ ಮಹಾಪುರುಷರೆಲ್ಲ ಅದನ್ನ ಮಾಡಿದ್ರಿಲ್ಲ. ಹ್ಮ್ ಯಾರಿಗಾರ ಮನಸ್ಸಿನ ಕೆಡಕ್ ಬಯಸಿದ್ರೆ ಆ ಸ್ಥಿತಿ ಹೊಂದಕ್ಕೆ ಅವ್ರಿಗೆ ಯಾಕಿತ್ತನ. ಹ್ಮ್ ಹೊಡೆದವನಿಗೂ ಒಳ್ಳೇದಾಗಲಿಪ್ಪ ಅಂತ. ಸೇವೆ ಮಾಡಿದವನನ್ನು ಪ್ರೀತಿಸುವಂತೆ ಅವನು ಹೊಡೆದವನನ್ನು ಪ್ರೀತಿಸುತ್ತಾನೆ. ಅವನು ಹಾಲು ಹಣ್ಣು ಕೊಟ್ಟವನ ಮ್ಯಾಗ ಏನು ಪ್ರೀತಿ ಇಲ್ಲ, ವಿಷ ಕೊಟ್ಟವನ ಮ್ಯಾಗ ಅವನು ದ್ವೇಷ ಇರುವುದಿಲ್ಲ. ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡ್ತಿದ್ದಾನೆ. ಏನ್ ಅಂಥವ್ರಿಗೆ ಇದು ಅನುಭವ ಬರ್ತದೆ. ನಮಗೆ ಬೇಕಲ್ಲ ಅಂತ ಒಂದು ವೃತ್ತಿ. ವಿಶಾಲವಾದಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ, ಜ್ಞಾನ ದೃಷ್ಟಿ. ಕೇಳಾಕ ಭಾಳ ಆಕೈತಿ, ರಗಡಾಕೈತಿ, ಆದ್ರೆ ವಾಸನ ಹೋಗಿರೋದಿಲ್ಲ. ಸಟಕ್ನ ಮನಸ್ಸಿನ್ಯಾಗ ಸಹಿತರ ಕೆಳಗೆ ಮನಸ್ಸಿನ್ಯಾಗ ಮಾಡಿದ್ದ ದೊಡ್ಡ ಅಪರಾಧ. ಮಾತು ಕೃತಿಗಳಿಂದ ಮಾಡೋದಕ್ಕಿಂತ ಮನಸ್ಸಿನ್ಯಾಗ ಬಂದ್ರೆ ಚಾಲು ಆಯ್ತು ನೋಡ್ರಿ. ಅಲ್ಲಿ ಬೀಜ ಬಿತ್ತಿದಂಗ ಅದು ಮನಸ್ಸಿನ್ಯಾಗ. ಏನ್ ಏನ್ ಒಳಗ ಆಸೆ, ಒಳಗ ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕು ಅನ್ನೋದು ಬಂತಂದ್ರೆ ಹತ್ತಿ ನೋಡಿದ್ರಿ ಮಾತುಕತೆಗಳಲ್ಲಿ ಚಾಲು ಆಕ್ಕವು. ಹಿಂಗೆ ಎಷ್ಟೋ ಜನ್ಮಗಳ ಹಾಳಾದ. ಇನ್ನೊಬ್ರು ಕೂಡ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಮಾಡಿ ನಿನ್ನಗ ಹಾನಿ ಮಾಡ್ಕೋತೀನಿ. ಅದಕ್ಕೆ ಯಾರು ಕೂಡ ದ್ವೇಷ ಮಾಡಕ್, ಯಾರು ಕೂಡ ಹೊಟ್ಟೆ ಕಿಚ್ಚಬೇಡ. ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ, ಅವ್ರು ಯಾಕೆ ಮಾಡ್ಯಾರ ಅದಕ್ಕೆ ಕಾರಣ ಐತಿ. ಹಿಂದೆ ಅವ್ರಿಗೆ ನೀ ಮಾಡಿ ಅದಕ್ಕೆ ಅವ್ರು ಮಾಡ್ಯಾರ. ಸುಮ್ಮನೆ ಈಗ ಅದನ್ನ ಅನುಭವಿಸು. ನೀ ಮತ್ತೆ ಮಾಡಕ್ ಹೋಗ್ಬೇಡ ಅದನ್ನ ಅಂತದನ್ನ. ಅವ್ರು ಮಾಡ್ಯಾರ ಅಂತ ನೀ ಮಾಡಕ್ ಹೋಗ್ಬೇಡ. ನೀ ಮಾಡಿದ್ದ ನಿನ್ನ ಬೆನ್ನ ಹತ್ತಿ ಬಂದೈತಿ, ಮಾಡಿದ ಕರ್ಮ. ಅವ್ರ ಕಡೆಯಿಂದ ಮಾಡಕ್ ಹಸ್ತೈತಿ. ಯಾಕೆ ಮಾಡಕ್ ಹಸ್ತೈತಿ ಅಂದ್ರೆ ಮಾಡಿದ ಕರ್ಮ ತೀಕಾಕ್ ಹಚ್ಚೋದು ನಮ್ಮ. ಏನ್ ಮಾಡಿಬಿಟ್ಟಿ ಅದನ್ನ ಉಣ್ಣಾಕ್ ಬಂದೈತಿ. ಉಂಡು ತೀರ್ಸು ಸುಮ್ಮನೆ. ಬರಲುಳ್ಳ ದುಡ್ಕೊಂಡು ಅನುಭವಿಸಿದ ಬೇರೆ ಪರಿಹಾರ ಮಾಡಿಬಿಟ್ಟದ ಅದಕ್ಕೆ. ಏನ್ ನೀ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಹೋಗತಿ ನೋಡು ಮಾಡಿದ ಕರ್ಮ. ಬೇಡ್ಕೊಂಡ್ರೆ ನಮ್ಗೆ ಯಾಕ್ರಿಪ್ಪ ಇಷ್ಟು ಈ ತ್ರಾಸಾಗತೈತಿ, ಅದಕ್ಕೆಲ್ಲ ಕಾರಣ ಅದ. ನಾವು ಒಂದ ನಮೂನಿ ಇಲ್ಲ, ನಾವು ಮಾಡಿದ ಕರ್ಮ ಭಿನ್ನ ಭಿನ್ನ ನಮೂನಿ ಅದ. ಅದಕ್ಕೆ ನಮೂನಿ ಭಿನ್ನ ಭಿನ್ನ ನಮೂನಿ ಅದರ ಫಲ ಉಣ್ಬೇಕಾಗತ್ತೆ. ಏನ್ ಅದನ್ನೆಲ್ಲರೂ ಅನುಭವಿಸಬೇಕು. ಮಾಡಿದ ಮ್ಯಾಗ ಅದ್ರ ಊಟ ಮಾಡೋರು. ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿಹಿ. ನೀ ಚಲೋದ ಮಾಡೋ ಕೆಟ್ಟಾರ ಶುಭಾಶುಭ ಕರ್ಮ ಫಲ ನಾವು ಅನುಭವಿಸಬೇಕಾಗತ್ತೆ. ಯಾರೂ ಹೊರ್ತಲ್ಲ ಅದಕ್ಕೆ ವಿಚಾರ ಮಾಡಿ ಹೆಜ್ಜೆ ಇಡೋಂದ. ಹೆಜ್ಜೆ ಚಲ್ ಬರಬ್ಬರಿ ಅಂತ. ಧರ್ಮ ಮಾರ್ಗದಿಂದ ನಡಿ, ಅದನ್ನೇನು ರಕ್ಷಣೆ ಮಾಡು.
ಅದ ನಿನ್ನ ಕಾಪಾಡು. ಏ ಯಾರು ಕಾಪಾಡುದು ನೀನು? ಏನ್ ಬುದ್ಧ ಏನು ಬೌದ್ಧ ಧರ್ಮದ ಸ್ಥಾಪಕ ಅಲ್ಲ. ಮೊದಲ ಬೌದ್ಧ ಧರ್ಮ ಇದ್ದದ್ದ ಅದು, ಯಾರು ಅದನ್ನು ಸ್ಥಾಪನಾ ಮಾಡಿಲ್ಲ. ಹ್ಮ್ ತಿಳಿದವರು ಜ್ಞಾನಿಗಳು ಈ ಜಗತ್ತಿನ ಜೀವಿಗಳು ತಮ್ಮಂತೆ ಸ್ವರೂಪದ ಮಾರ್ಗವನ್ನು ಹಿಡೀಲಿ ಅಂತ ತಿಳ್ಕೊಂಡು ಮಾರ್ಗದರ್ಶನ ಮಾಡ್ಕೊತ ಬಂದಾರ. ಏನ್ ಯಾಕೆ ದುಃಖ ಪಡ್ತಾವು? ಕೆಲಸ ಇಲ್ಲದೆ ವ್ಯರ್ಥ ಇದು. ಮೆಲ್ಲ ಇದ್ರ ಎಚ್ಚರಿಕೆ ಕೊಟ್ಕೊಂತ ಬಂದಾರ ಮಹಾತ್ಮರಾದವರೆಲ್ಲ. ಎಲ್ಲೋ ಒಬ್ರು ಏನ್ ಎಚ್ಚರಾಗವ್ರು. ಅದರಿಂದ ಇದು ತೋರಿಸಿದ್ರು ಇದನ್ನು ಇದಾಕಾಗುದಿಲ್ಲ. ಮಾನವ ಜನ್ಮದ ಗುರಿ ಯಾವುದು? ತನ್ನ ನಿಜವನ್ನು ತಿಳ್ಕೋದು ಒಂದೇ. ಅದ್ರ ಬಗ್ಗೆನ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು. ತಿಳಿದೇ ಇರಲಿ. ಇದೇ ಅಭ್ಯಾಸದೊಳಗೆ ಕಾಲು ಹಿಂಗೆ ಹೇಳ್ಕೊಂತ ಕೇಳ್ಕೊಂತ ಪ್ರಾಣವಾಯು ಹೋಗ್ಬೇಕು. ಅದು ಮುಂದುವರಿತೈತಿ. ಇದೇ ನೆನವನ್ಯಾಗ ಶರೀರ ಬಿಟ್ಟೆ ಅಂದ್ರೆ ಅಂತಿಮತಿ ಸಾಗತಿ ಅಂತಾರಲ್ಲ, ಅಂತ್ಯ ಕಾಲಕ್ಕೆ ಇದೇ ನೆನಪಿನಾಗ ಶರೀರ ಬಿಟ್ಟೆ ಅದ್ರ ಮುಂದೆ ಅದ ಉತ್ತರ ಗತಿ ಆಕತಿ. ಏನ್ ಅಭ್ಯಾಸದಾಗ ಮುಂದುವರಿತೀನಿ ಇವತ್ತು. ಇನ್ನೊಬ್ಬರಿಗೆ ಪೀಡಾ ಕೊಟ್ರೆ ಅದು ನಮಗ ಬರ್ತೈತೆ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡ್ರಿ. ಹ್ಮ್ ನುಡಿದಂತೆ ನಡೆ ಇರ್ಬೇಕು. ಒಮ್ಮೆ ಮಾತು ಹೋದ್ರೆ ಹೋತು ಅಂತಾರಲ್ಲ. ಹ್ಮ್ ಅದು ಲಾಭ ಆಗಲಿ ಹಾನಿ ಆಗಲಿ ಮತ್ತೆ ನೆವ ತೆಗೆದು ನಾವು ಅದನ್ನ ಯಾಕ್ರಿ ವ್ಯವಹಾರ ಮುರುಗಡೆ ಮಾಡಿಬಿಡ್ತೇವೆ. ಮಾತು ಕೊಟ್ಟ ಮ್ಯಾಗ ಅದು ಏನು ಲುಕ್ಸಾನ್ ಆಗಲಿ ಹೊಳ್ಳಾಡಬಾರ್ದು. ಸುಳ್ಳು ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ ಹೆಂಗಾರ ಮಾಡಿ. ಭಾಷಾ ಆಹಾರ ವಿಹಾರ ಬೇರೆ ಬೇರೆ ಅದಾವಂದ್ರ ಕಾಮ ಕ್ರೋಧಗಳ ವ್ಯವಹಾರ ಎಲ್ಲ ಒಂದ ಅದಾವಿಲ್ಲ. ಮನುಷ್ಯನಿಗೆ ಮೊದಲು ನೀತಿ ಬೇಕು. ಇನ್ನೊಬ್ಬರಿಗೆ ಪೀಡಾ ಕೊಟ್ಟರೆ ಅದು ತನಗ ಬರ್ತೈತೆ ಅನ್ನೋದು ತಿಳಿಬೇಕು ನೋಡಿ. ನುಡಿದಂತೆ ನಡೆ ಇರ್ಬೇಕು. ಒಬ್ರಿಗೊಬ್ರು ಪ್ರಾಮಾಣಿಕ ತಂದು ನಡ್ಕೊಳ್ಳೋದು ಎಲ್ಲಿ ಐತಿ ಇದಕ್ಕೆ? ಈಗ ಎಲ್ಲಿ ಐತಿ? ಅದನ್ನ ನಾವು ಮರೆತು ಬಿಟ್ಟೇವಿ. ವಿಷಯದ ಆಶಯ ಸಂಬಂಧ ದಾರಿ ಬಿಡ್ತೇವೆ ನಾವು ಮತ್ತೆ. ಹ್ಮ್ ಪ್ರಾಮಾಣಿಕ ತಂದಿಂದ ನಡ್ಕೊಳ್ಕನ ಧರ್ಮ ಅಂತಾರೆ. ಇದೆಲ್ಲರಿಗೂ ಒಂದೇ ಅದ. ಕುಮಸಿಟ್ಟ ಮನುಷ್ಯನ ಅಲ್ಲ ನಾವು. ಯಾವ ಕುಮಸಿಡ್ತಾನ ಅವನ ಅಸಮಾಧಾನವನು ಹೊಂತ. ನನಗೆ ಹಿಂಗೆ ಮಾಡಿದ್ರು ಅವರು, ನಾನು ಹೋಗಿ ಮಾಡ್ಬೇಕು ಒಳಗೆಲ್ಲ ಇಟ್ಕೊಂಡ ಅದನ್ನ ಕಾಕೊಂತ ಕುಂತಿರ್ತೀನಿ. ಹೌದಿಲ್ಲ? ಇನ್ನೊಬ್ಬರಿಗೆ ಅದನ್ನ ಮಾಡಕ್ ಹೋಗ್ಬೇಡ. ಅವ್ರು ಮಾಡ್ಯಾರ ಅಂತ ಅಜ್ಞಾನಿ ಅವನು. ಮತ್ತೆ ನೀನು ಬೆನ್ನ ಹತ್ತಿ ಕಾಡ್ತಿ ಏನಾರ ಮಾಡಿದೆ ಅಂದ್ರೆ. ಏನ್ ಎಲ್ಲರೂ ಪರಸ್ಪರ ತಮ್ಮ ತಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಿದಾಗ ಒಂದು ಕುಟುಂಬ ಅಥವಾ ಏಕತ್ರಿಯ ಘರಾಣಿಗಳು ನಡೀತಾವ. ಏನ್ ಇನ್ನೊಬ್ಬರಿಗೆ ಪೀಡಾ ಕೊಡಬಾರ್ದಂತ ಇದನ್ನಷ್ಟು ನಡೆಸಿದ್ರೆ ಸಾಕು ನೋಡಿ, ಎಷ್ಟು ಬೇಕಷ್ಟು ಆಕೈತಿ. ದ್ವೇಷವು ದ್ವೇಷದಿಂದ ಅಳಿಯದೆ ಪ್ರೀತಿಯಿಂದ ಅದು ಅಳಿತೈತಿ, ನಾಶ ಆಗೈತಿ ದ್ವೇಷ. ಅದಕ್ಕೆ ಎಲ್ಲರನ್ನೂ ಪ್ರೀತಿಸಿದೆ ಅಂದ.
ಹಿಂದಿನ ಋಷಿಮುನಿಗಳು ಹೇಳಿ ಕೇಳಿ ಇದ್ದು ತೋರಿಸಿದ್ದನ್ನು ನಮಗೆ ರೆಡಿ ಮಾಡಿದ್ದನ್ನು ಅನುಭವ ತಗೊಳಕ್ಕಾಗೋದು. ಏ ಎಲ್ಲಾ ಜಾತಿಯೊಳಗು ಎಲ್ಲಾ ಧರ್ಮದಾಗೂ ನೀತಿ ಬರೋಬ್ಬರಿ ಅದಾವಿಲ್ಲ, ಒಂದ ಅದಾವೆಲ್ಲ ಬೇರೆ ಬೇರೆ ಇಲ್ಲೇ ಇಲ್ಲ. ಏನ್ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಹೊರಗಿಂದ ಇದನ್ನ ನೋಡ್ಕೊಂತ ಕೂಗುತ್ತೆ. ಒಳಗಿನ ಆಂತರಿಕ ಸ್ಥಿತಿ ಏನೈತಿ ಎಲ್ಲರದ್ದು ಒಂದೇ ಅದು. ಅಹಿಂಸಾ ರಥವನ್ನು ಪಾಲನೆ ಮಾಡಿ ನೀವು ಹೆಂಗೈತಿ ನೋಡಿ. ಧರ್ಮ ಅಂದ್ರೆ ಅಹಿಂಸಾ, ಸತ್ಯ, ಪ್ರಾಮಾಣಿಕತನ, ನಡತಿ. ನಡತಿ ಬರೋಬ್ಬರಿ ಇದ್ರೆ ಸಮಾಜ ಬರೋಬ್ಬರಿ ಇರ್ತೈತಿ. ನಿನಗೆ ಜ್ಞಾನ ಮಾಡ್ಕೋದ್ ಬೇಕಾಗಿಲ್ಲ, ಬರೀ ನೀತಿವಂತ ಜೀವನವನ್ನು ಸಾಗಿಸಿ. ಏ ಆ ಜೀವನ ಏನ್ ಮಾಡ್ತತಿ, ಉನ್ನತ ಮಟ್ಟಕ್ಕೆ ಒಯ್ದು ಮುಟ್ಟಿಸ್ತಾನೆ. ಯೋಗಿ ಆಗೋದು ಶತಸಿದ್ಧನೆ, ಜ್ಞಾನ ಆಗೋದು ನಿನಗೆ ನೀತಿವಂತನಾದ. ಏನ್ ನಾ ಪೂರಾ ಸ್ಥಿತಿಯನ್ನು ಹೊಂದುವರೆಗೂ ಅವನು ನೀತಿ ಬಿಟ್ಟಿರೋದಿಲ್ಲ. ಜ್ಞಾನ ಆಗೈತಿ ನಂದೇನು ಕೆಲಸ ನೀತಿ ಅದ್ರ ಪಾಲನ ಮಾಡತ್ತ, ಅದ ಅವನು ರಕ್ಷಣೆ ಮಾಡುತ್ತೆ. ನೀತಿವಂತನಾಗಿ ಬಾಳುವಂತ ಅಂದ್ರೆ ನೀನು ಜನ್ಮ ಸಾರ್ಥಕ ಆದಂಗ. ವಿಷಯದ ಆಶಾ ಸಂಬಂಧ ನೀತಿ ಬಿಡ್ತಿ, ಅವ್ಯವಹಾರ ಮಾಡ್ತಿ, ಮೋಸ ಮಾಡ್ತಿ, ವಂಚನೆ ಮಾಡ್ತಿ, ತುಡುಗು ಮಾಡ್ತಿ. ಹ್ಮ್ ಇನ್ನೊಬ್ಬರು ವಸ್ತುವನ್ನು ತಗೊಂಡು ಬಾಯಾಗ ಹಾಕೊಂಡ್ರೆ ಹೊಲಸು ಹೋತೆ ಅಂತಿದ್ರಂತ ಶಿವಾನಂದ ಅಜ್ಜಿ ಅವ್ರ ತಂದೆಯವರು. ಹಂಗ ಅವರು ಇದ್ರು. ಏನ್ ಅವ್ರು ಹೆಂಗಿದ್ರು ಅಂದ್ರೆ ಮೊದಲಿನ ಅವ್ರ ಹಿಂದಿನ ಹೆಂಗಿದ್ರು ನೋಡವ್ರು. ನಾವು ಶಿವಾನಂದ ಆಚಾರ್ಯರಿಂದ ಅಷ್ಟೇ ಗೊತ್ತೈತಿ ನಮಗೆ, ಹೌದಿಲ್ಲ? ಅದ್ರ ಹಿಂದ ಅವ್ರ ಜೀವನ ಹೆಂಗಿತ್ತು. ಏನ್ ಬರಗಾಲ ಬಿದ್ದಾಗ ಏನ್ ಎಲ್ಲ ಕೊಟ್ಟು ಬಿಟ್ಟಾರ, ಕುಸಿಬಿ ಎಣ್ಣಿ ಮಾಡ್ಕೊಂಡು ತಿನ್ರಿ ಅಂತೇಳಿ. ಮನೇನು ಕುಸಿಬಿ ಅಲ್ಲ. ಏನ್ ಬರಗಾಲ ಬಿದ್ದಾಗ ಅಂತ ಬರಗಾಲ ಕದ ತೆಗದ್ರ ಬಂದು ಒಳಗೆ ಹೊಕ್ಕ ಬಿಡ್ತಿದ್ರಂತ. ಕಿಟಕಿಯಾಗ ರೊಟ್ಟಿ ಇಟ್ಟು ತಿಂತಿದ್ರಂತ ಹಿಂಗ ತಿನ್ಲಿವು ಅಂತೇಳಿ. ಹಂಗ ಏನ್ ತಿನ್ನಾಕ ಏನಿಲ್ಲ, ಏನ್ ಮಾಡುದು ಅಂತ ಅದೊಂದು ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಈ ಗಿಡಗಾಗ ಮಂಗಿ ಐತಿ ಅಂತ ಅವ್ನು ನೋಡ್ಕೋರಿ ಅಂದ್ರ ಅಜ್ಜವ್ರು. ಅಂದ್ರೆ ಬದುಕಾಕ್ ಬರ್ತೈತಿ ತಪ್ಪಲ ತಿಂದ. ಏನ್ ಅವ್ ಶರೀರಕ್ಕೆ ಏನ್ ಹೋಗ್ತಾವ ಈ ಶರೀರಕ್ಕೆ ಹೋಗ್ತೈತಿ. ಮಂಗ್ಯಾನ ಶರೀರಕ್ಕೆ ಏನು ಬರ್ತಾವ ತಿಂದ್ರು ನಡಿತೈತಿ ಅಲ್ಲ, ಅದನ್ನ ತಿಂದ್ರೆ ನಮಗೂ ನಡಿತೈತಿ. ಅವ್ನು ನೋಡ್ಕೋರಿ ಅಂದ್ರ ಅಜ್ಜವ್ರು. ಹಿಂಗ ಇರ್ತೈತಿ ಅಂತ ಹಿಂಗ ನಮ್ಮ ಸೌಕಾರಿಕಿ ನಮ್ಮ ಇದು ಬೆಳಿ ಹಿಂಗ ಇರ್ತಾವ ಅಂತ ತಿಳಿದ್ವಿ. ಯಾವ ಹೊತ್ನಾಗ ಏನ್ ಬರ್ತೈತೆ ಹೇಳಾಕ್ ಬರೋದು. ಅಂತದ ಒಂದು ಕಾಲ್ ಬಂತ ಏನ್ ಮಾಡೋದು. ಅಂತದ್ರಾಗ ಸತ್ ನಾಯಿ ಮಾಂಸ ತಿಂದು ಬದುಕ್ಯಾನ ವಿಶ್ವಾಮಿತ್ರ. ಬರಗಾಲ ಪ್ರಾಂತದೊಳಗ ಏನು ಸಿಗುವಲ್ದಲ್ಲ, ಏನ್ ಮಾಡೋದು. ಏನ್ ಬದುಕಬೇಕಾಗೈತಿ. ಎದಕ್ ಬದುಕಬೇಕಾಗೈತಿ? ನಮ್ಮ ಜೀವನ ತಿಳ್ಕೊಳಿಕ್ಕೆ, ಅಜ್ಞಾನವನ್ನು ಕಳ್ಕೊಂಡ ಜ್ಞಾನ ಸ್ಥಿತಿಯನ್ನು ಹೊಂದಲಿಕ್ಕೆ, ತತ್ವಜ್ಞಾನದ ಪ್ರಾಪ್ತಿಗಾಗಿ ಬದುಕಬೇಕಾಗೈತಿ. ಬದುಕುವುದಕ್ಕಾಗಿ ಏನಾರ ತಿನ್ಬೇಕದು. ತಿಂದಾಗ ಬದುಕ್ತೈತಿ. ಹಾಕಿದಾಗ ಅಲ್ಲ, ಏನು ಹಾಕ್ಲಿಲ್ಲ ಅಂದ್ರೆ ಇದು ಉಳಿದಿಲ್ಲ, ಹೌದಿಲ್ಲ? ಇದಕ್ಕೆ ಇದನ್ನ ರಕ್ಷಣೆ ಮಾಡ್ಕೊ. ಏನ್ ಶರೀರವನ್ನ ಯಾವ್ದಕ್ಕೆ ಉಪಯೋಗ ಮಾಡೋದು? ನಮ್ಮ ಜೀವನ ತಿಳ್ಕೊಳಿಕ್ಕೆ ಇದನ್ನ ರಕ್ಷಣೆ ಮಾಡ್ಕೊ. ಬರೀ ಭೋಗಕ್ಕಾಗಿ ನಾವು ಉಪಯೋಗ ಮಾಡ್ಕೊಂಡು ಭೋಗ ಸಾಧನ ಮಾಡಿದ್ವಿ ಬರೀ ಇದು. ಎಷ್ಟೋ ಶರೀರಗಳು ಹಿಂಗ ಹಾಳು ಮಾಡಿದಲ್ಲ. ಅವ್ರು ಮಾಡಿದ ಕರ್ಮಕ್ಕನುಸಾರ ಈಗ ಜನ್ಮ ಅಂತ ತಿರುಗು ಪಳೆ ಬಂದೈತಿ ನಿನಗೆ. ಇದೊಂದು ಜನ್ಮರ ಇದಕ್ಕಾಗಿ ಉಪಯೋಗ ಮಾಡ್ಕೊಂಡಿದ್ದೆ ಅಂದ್ರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಶ್ರೇಷ್ಠವಾದಂತ ನಿನ್ನ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ಇದನ್ನ ಸಾಧನ ಮಾಡ್ಕೊ. ಶರೀರ ಇದ್ರೆ ಸಾಧಲಾಕ್ ಬರ್ತೈತಿ, ನಿನ್ನ ನಿಜವನ್ನ ನೀ ಹೊಂದಾಕ್ ಬರ್ತೈತಿ. ಮನುಷ್ಯನ ಶರೀರದಿಂದ ಇದ್ರೆ ಮಾತ್ರ ಸಾಧ್ಯ, ಬಾಕಿ ಶರೀರದಾಗ ಬರೋದಿಲ್ಲ. ಏ ಮಾನವ ಮಾತ್ರಿಗೆ ಅವಕಾಶ ಇದೆ, ಬಾಕಿ ಯಾವ ಶರೀರಕ್ಕೂ ಅವಕಾಶ ಇಲ್ಲ ಮುಕ್ತ ಆಗ್ಲಿಕ್ಕೆ. ಉತ್ಕಟ ಇಚ್ಛಾ ಇತ್ತಂದ್ರೆ ಓದ ನಿನ್ನ ಅಲ್ಲಿ ಹಸ್ತೈತಿ ಅಭ್ಯಾಸದಾಗ ತೊಡಗಾಕ.
ಉತ್ಕಟ ಇಚ್ಛಾ ಇಲ್ಲಲೇ ಆದ್ರೆ ಮತ್ತೇನು ಕೆಲಸ ಆಗಲ್ಲ. ವಾಸನಾ ಪ್ರಾಬಲ್ಯ ಮತ್ತೆ ಹೇಳ್ಕೊಂಡು ಹೋಗಿ ನಮ್ಮನ್ನು ತೇಕಾಕಸ್ತೈತಿ. ಜನ್ಮ ಜನ್ಮಾಂತರ ತೇಗ್ಬೇಕಾಕೈತಿ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡಾಗ ವೃತ್ತಿ ವಿಷಯ ಆಕಾರ ಆಗುವುದು ಹೋಗ್ತೈತಿ ನೋಡ್ರಿ. ಬ್ರಹ್ಮಾಕಾರ ವೃತ್ತಿ ಆಕೈತಿ. ನೀತಿ ಜ್ಞಾನ ವೈರಾಗ್ಯ ಎಲ್ಲರಿಗೂ ಒಂದೇ ಅದಾವು. ಏನ್ ಎಲ್ಲ ಕಾಲದವ್ರಿಗೂ ಒಂದೇ ಅದಾವು. ಅದ್ರಾಗ ಬದಲು ಮಾಡಕ್ ಆಗುದಿಲ್ಲ. ಅದನ್ನ ಯಾವ ನೀತಿಯುಕ್ತ ಜೀವನವನ್ನು ಸಾಗಿಸ್ತಾನ ಅವನು ಸವೆಯದ ಸಾಕಾಗದ ಸುಖವನ್ನು ಅನುಭವಿಸ್ತಾನ. ಮುಕ್ತಿ ಸುಖವನ್ನು ಅವ ಹೊಂತಾನ. ಏನ್ ಸವಿಯದ ಸಾಕಾಗದ ಸುಖ ಅಂದ್ರೆ ಅದೇ. ಸಾಕೆನಿಸದೆ ಸವಿಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಗಳು ತನ್ನ ಜೋಕೆ ಗುಂದದೆ. ಅದು ಎಚ್ಚರ ಒಮ್ಮೆ ಆತಂದ್ರೆ ಪುನಃ ಅಜ್ಞಾನದಾಗ ಬೀಳುದಿಲ್ಲ ನಾವು. ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ವಾರ್ಥ ತ್ಯಾಗ ಮಾಡಿದಾಗ ಒಂದು ಏಕತ್ರ ಕುಟುಂಬ ಸಂಘ ನಡೀತಾವ. ಇನ್ನೊಬ್ಬರು ಪೀಡಾ ಕೊಡಬಾರ್ದಂತ ಇದನ್ನ ಎಷ್ಟು ನೀವು ನಡೆಸಿದ್ರೆ ಸಾಕು ನೋಡ್ರಿ, ಎಷ್ಟು ಬೇಕಷ್ಟು ನಿಮಗೆ ಲಾಭ ಆಗತ್ತೆ. ಏನ್ ನಮ್ಮಿಂದ ಆಗಬಾರ್ದಪ್ಪ ಯಾರಿಗೂ. ಎತ್ತರ ಆದ ಕೂಡಲೇ ಇದನ್ನ ನೆನಪು ಮಾಡ್ಬೇಕು. ಶರೀರದಿಂದ ವಾಣಿಯಿಂದ ಮಾತಿನಿಂದ ಯಾರಿಗೂ ನೋವಾಗದಂತಾಗಲಿಪ್ಪ. ನಮ್ಮಿಂದ ಕೆಡಕ್ಕೆ ಯಾರಿಗೂ ಆಗಬಾರ್ದು. ಗೊತ್ತಿಲ್ಲದಕ್ಕೆ ಮಾಡೇ ಬಿಟ್ಟೇವಿ, ಅದನ್ನ ಅನುಭವಿಸ್ಬೇಕಾಗತ್ತೆ. ಇನ್ನು ಮಾಡಬಾರ್ದು ನಾವು. ವಿಷಯದ ಆಶಾಸ ಮುಂದೆ ಯಾರಿಗೂ ಕೆಡಕ್ಕೆ ಬಯಸ. ಯಾವಾಗಲೂ ನಾವು ಒಳ್ಳೆಯದನ್ನು ಮಾಡುವ ಈ ಸಂಕಲ್ಪನೆ ಮಾಡಿದೆ ಅಂದ್ರೆ ನಿನ್ನ ಇಲ್ಲಿ ಕೆಟ್ಟ ಭಾವನೆಗಳು ಬರುದಿಲ್ಲ. ಹೆಂಗ ಬದುಕಿರೋರು ಮೊದಲಿನ ಮಂದಿ. ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡೋದು, ಹೊಟ್ಟೆ ಕಿಚ್ಚಿಬಿಡೋದು ಮಾಡಿದ್ರು ನಾವು. ತಿಳಿದವ್ರು ಯಾವ ಮಾಡಕ್ ಹೋಗಾರೆ, ತಿರುಗಿಡ ಅಜ್ಞಾನಿ ಮಾಡ್ತಿರ್ತಾನ. ನಾವು ಹಂಗೆ ಮಾಡಿದ ಅದರ ಫಲ ಉಣ್ಕೊಂತ ತಿರ್ಗವನು ಏನು ಜನ್ಮಕ್ಕೆ ಕಾರಣೀಭೂತಕ್ಕ ಮಾಡಿದ ಕರ್ಮ ಹೇಳ್ಕೊಂಡು ಹೋಗಿ ಅಲ್ಲೇ ಹುಟ್ಟಾಕಸ್ತೈತೆ. ಅದು ನೀನು ಪಾಪ ಕರ್ಮದ ಫಲದಿಂದ ಅವೆಲ್ಲ ಎಂತೆಂಥ ಜನ್ಮಗಳು ಬರ್ತಾವ ಅನ್ನೋದು ಹೇಳ್ಯಾರ ಅವ್ರು. ಯಾರ್ಯಾರು ಏನೇನು ಕರ್ಮ ಎಂತೆಂತ ಮಾಡ್ತಾವ ಅಂತ ಜನ್ಮ ಕಾದು ಕೂತಾವ ನಾವು. ನಡ್ತಿನಿಂದ ಬರಬ್ಬರಿ ಇತ್ತಂದ್ರೆ ಸಮಾಜ ಬರಬ್ಬರಿ ಇರ್ತೈತೆ. ನಡ್ತಿನ ತಪಸ್ಸು. ಧರ್ಮ ಅಂದ್ರೆ ನಡ್ತಿ. ನೀತಿ ಅಥವಾ ನಡ್ತಿ ಬಿಟ್ರೆ ಅದ ಧರ್ಮ. ಧರ್ಮೀಚ ಅರ್ಥೀಚೆ ಕಾಮೀಚೆ. ಧರ್ಮದಿಂದ ನೀನು ದುಡ್ಡು ಸಂಗ್ರಹ ಮಾಡ್ಕೊ, ಇನ್ನೊಬ್ರಿಗೆ ತೊಂದರೆ ಆಗದಂಗೆ ಗಳಸು. ವಿಷಯ ಭೋಗವನ್ನ ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ, ಇನ್ನೊಬ್ಬ ವಸ್ತುವನ್ನು ಕದಿಲಂಗ ಮೋಸ ಮಾಡಿದಂಗೆ, ಇನ್ನೊಬ್ಬರಿಗೆ ಮರಗಿಸ್ಲಂಗ ಅವನು ಭೋಗ ಮಾಡಿ ನೋಡ್ಕೊ. ನಿನ್ನದ ಅನ್ನೋದ್ರಾಗ ಅಷ್ಟೇ ನೀನು ನೋಡ್ಕೊ. ಹೌದಿಲ್ಲ? ಅನ್ಯದ್ರಾಗ ಹೆಣಿಕೆ ಹಾಕಕ್ ಹೋಗ್ಬೇಡ. ಅನ್ಯಧನ ಸ್ತ್ರೀ ಪುರುಷರ ಕಾಂಕ್ಷೆ ಅದಾಗಿದ್ರೆ ಚಲೋ ಆಕಿತ್ತಂತ ಮನಸ್ಸಿನಾಗ ಬಂದರೆ ಪಾಪಿ ಆದ ನೀ ಮತ್ತೆ. ಹೌದಿಲ್ಲ? ದೋಷ ಬಂತ ನಿನಗಂತ ಮನಸ್ಸಿನಾಗ ಬಂದ್ರೆ ದೋಷ. ಇನ್ನು ಮಾಡಿದ್ರೆ ಇಷ್ಟು ಸೂಕ್ಷ್ಮದ ಇದೆ ನಮಗೆ. ಮನಸ್ಸಿನಾಗ ಸಹಿತ ಬರಬಾರ್ದು. ಎಷ್ಟೋ ಪಾಪಗಳು ಘಟಿಸ್ತಾವ್ರಿಂದ ಮನಸ್ಸಿನಾಗ ಬರ. ಒಮ್ಮೆ ಬಿಟ್ಟು 2 ಸಲ ಬಂದು 3ನೇ ಸಲ ಅದಕ್ಕೆ ಕೃತಿಗಳಿಗೆ ಜರುಗಕ್ಕೆ ಚಾಲು ಮಾಡ್ತಾರೆ. ಕೃತಿಗಳನ್ನು ಮಾಡಕ್ಕೆ ಹಚ್ಚಿ ಬಿಡ್ತೈತೆ. ತಗೊಂಡ ಬರೋನ್ ತಡಿಲೆ ಯಾರು ಇಲ್ಲ, ಅವ್ರು ಹೊಲ್ದಾಗ ತಗೊಂಡ ಬರೋಣ ಅಂತ ನೆನಪು ಮಾಡಾಕೈತೆ. ನಮ್ಮ ಯಾವುದೇ ವಸ್ತು ಇರಲಿ, ಅದು ನಮ್ಮ ಪ್ರಾರಬ್ಧಾಗಿದ್ದದ್ದಷ್ಟೇ. ಎದೃಚ್ಛ ಲಾಭ ಸಂತುಷ್ಟು ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡು ಬದುಕಿ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಅವ್ರು ಮಾಡ್ತಾರಂತ ನೀವು ಮಾಡಕ್ ಹೋಗ್ಬೇಡ. ಹಾಸಿಗಿದ್ದಷ್ಟು ಕಾಲು ಚಾಚು ಅಂದರು. ಹೇಳಿಲ್ಲ? ಅವ್ರನ್ಕಿಂತ ನಾಯನ್ ಕಡಿಮೆ ಅಂತ ಮಾಡಕ್ ಹೋಗ್ಯಲ್ಲ, ಸಮಾಧಾನ ಕೆಡಿಸ್ಕೊಂಡು ಹೋಗ್ತೀವಿ. ಹೌದಿಲ್ಲ? ಸರಿಕಿದಾಗ ಸರಿಗೆ ಹಾಕೊಂಡು ನೆರ್ಮಣ್ಯಾಗ ಹೊರಬಳಕಿ ಚರಿಗೆ ಹಾಕೊಂಡಿಲ್ಲ ಅಂದಿದ್ರು. ಅದೆಲ್ಲ ಎದಕ್ ಬೇಕಾಗೈತಿ? ಇಲ್ಲದ ದೊಡ್ಡ ಸ್ಥಾನ ಎದಕ್ ಬೇಕಾಗೈತಿ? ಹೌದಿಲ್ಲ? ಹಂಗ ನಾವು ಬದುಕಬೇಕಲ್ಲ.
ಹ್ಮ್ ಎಷ್ಟು ಕಡಿಮೆ ವಸ್ತುಗಳಿರ್ತಾವೆ, ಎಷ್ಟು ಕಡಿಮೆ ಇವು ಇರ್ತಾವೆ, ಅಷ್ಟು ನಮ್ಮ ಜೀವನ ನೆಮ್ಮದಿ ಇರ್ತದೆ. ಬಹಳಷ್ಟು ಆಡಂಬರ ಮಾಡ್ಕೊಂಡು ಕೂತೆ ಅಂದ್ರೆ ಲಗೇಜ್ ಭಾಳ ಮಾಡಿದೆ ಅಂದ್ರೆ ಪ್ರವಾಸ ಸುಖಕರ ಆಗುದಿಲ್ಲ. ನೋಡ್ರಿ ನೀವು ಬೇಕಾದ್ರೆ ಭಾಳಷ್ಟು ಲಗೇಜ್ ಮಾಡ್ಕೊಂಡು ಕೂತೆ ಅಂದ್ರೆ ಅವ್ನು ಎಲ್ಲಿ ಹೋದ ಇಳ್ಕೊಂತ ಕಾಕೊಂತ ಕುಂಡ್ರೋದಾಯ್ತು, ಎಲ್ಲಿ ಅಡ್ಡಾಡಕ್ಕಾಗಲ್ಲ ನೀನು. ಏನು ಮರ ಲಗೇಜ್ ಸರ ಭಾಳ ತಂದಿ ಒಟ್ಟು ಹಂಗೆ ಜೀವನದಾಗ ವಿಷಯ ಸಂಗ್ರಹ ಮಾಡಕ್ ಹೋಗ್ಬೇಡ ನೀನು. ವಿಷಯ ಸಂಗ್ರಹ ಅಂದ್ರೆ ಅದು ಪಾಪ. ಅಪರಿಗ್ರಹ ವೃತ್ತಿ ಬೇಕು ಅಂದ್ರೆ, ವಿಷಯ ಸಂಗ್ರಹ ವೃತ್ತಿ ಇಲ್ದಿಲ್ಲ ಅಂದ್ರೆ ನಿನಗಿದು ಅಭ್ಯಾಸ ಮಾಡಕ್ ಗೊತ್ತೈತಿ. ಅವನು ಸಂಗ್ರಹ ಮಾಡಿ ಇಟ್ಕೊಂಡು ಕುಂತಿ ಅದ್ರ ಗಂಟು ಕಾಕೊಂತ ಕುಂಡ್ರುದಕ್ಕೈತಿ ನಿನಗೆ. ಎಲ್ಲಿ ಹೋದಲ್ಲೆಲ್ಲ ಬರೀ ಇದ ನೆನಪಾಕೈತಿ. ಸಿದ್ಧಾರೂಢ ಮಠಕ್ಕೆ ಒಬ್ಬ ಎಲ್ಲ ಮಾರಿ ಹೊಲ ಇವನ್ನೆಲ್ಲ ಮಾರಿ ಅವ್ರ ಅಂತೆಲ್ಲ ಇದ್ದ ಶಾಸ್ತ್ರ ಕೇಳ್ಬೇಕಂತೇಳಿ ಹುಬ್ಳ್ಯಾಗ ಬಾಡಿಗೆ ಮನಿ ಹಿಡ್ಕೊಂಡ ಕೋಲೆ ಹಿಡ್ಕೊಂಡು ಶಾಸ್ತ್ರಕ್ಕೆ ಹೋಗಿದ್ದಂತ ಅವ್ನ ಲಕ್ಷ ಎಲ್ಲ ಬಂಗಾರ ಕಡೆನ ಒಂದು ಮನೆಯಾಗಿಟ್ಟು ಬಂದ ಅಲ್ಲಿ ಏನ್ ಮಾಡೈತೋ ಏನು ಬೆಳಿಗ್ಗೆ ಬಂದ್ ಬಿಡವ ಏ ಶಾಸ್ತ್ರಕ್ಕೆ ಏನ್ ಆಕೈತೋ ಏನು ಇಲ್ಲ ಮರ ಇದನ ಕಡಿಕ ಅಪ್ಪರ್ಗಿ ಇಪ್ಪ ನನಗೆ ಏನು ತಿಳಿಯವಲ್ದು ಶಾಸ್ತ್ರ ಇದು ಅಂತ ಹಿಂಗ ಆಕತೈತಿ ಅಂದ ಒಂದಿನ ತುಡುಗ್ ಮಾಡಿಬಿಟ್ರಂತ ಬಂದವನು ಹಾಳಾಕತ್ತಂತ ಯಪ್ಪ ಇನ್ನಿನ ಸಂಬಂಧ ಬಂದು ನಾವು ಇಲ್ಲಿ ಇದನ್ನ ಮಾಡಿ ನನಗೆ ಹಿಂಗ ಆತಲ್ಲ ಅಂತ ಇನ್ನು ಮ್ಯಾತಿ ಐತೈತಿ ನೋಡಿ ನಿನಗೆ ಶಾಸ್ತ್ರ ಅಂದ್ರೆ ಹೌದು ಇಟ್ಕೊಂಡು ಕುಂತ್ಕಾರ ಯಾಕ್ರಿ ಎಲ್ಲಿ ಇಡ್ಲಿ ಏನ್ ಮಾಡ್ಲಿಪ್ಪ ಇವ್ನ ಹೆಂಗ್ ಖರ್ಚು ಮಾಡ್ಲಿ ಅವನಾರ ತಗೊಂಡು ಹೋದ್ಗಿದ್ದಾನು ಬರೇ ಅದ ವ್ಯಸನದಾಗ ಕುಂದಿರ್ತಿ ಅದ ಗೆಣಕಿ ದುಡ್ಡು ಇತ್ತಂದ್ರೆ ಅದ ಮಾಡಕ್ ಹಸ್ತದಿಲ್ಲ ಗೆಣಕಿ ಹಾಕಕ್ಕ ಇದನ್ನ ಎಲ್ಲಿ ಮಾಡ್ಬೇಕಪ್ಪ ಏನ್ ಮಾಡ್ಬೇಕು ಮತ್ತೊಂದು ಏನು ಬರುದೇ ಇಲ್ರಿ ಅವಂಗ ಬರೇ ಅದ ಗೆಣಕ್ಯಾಗ ಇರ್ತಾವ ಇಷ್ಟ ಮಾಡಿದ್ರೆ ಅದ ಅಷ್ಟ ಆಕೈತಿ ಮತ್ ಇನ್ನು ಮತ್ತೆ ಅಷ್ಟು ಮಾಡಿದ್ರೆ ಇನ್ನೆಷ್ಟು ಆಕೈತಿ ಇದ ಗೆಣಕಿನ ಮಾಡ್ತಾನ ಇಷ್ಟು ಬಂಡವಾಳ ಹಾಕಿರಿ ಇಷ್ಟು ಬಂತಿ ಇಷ್ಟು ಬಂಡವಾಳ ಹಾಕಿರಿ ಮತ್ತೆ ಎಷ್ಟು ಬರ್ತೈತಿ ಜೀವನ ಎಲ್ಲ ಅದ್ರಾಗ ಹೋತಿನಿಂದ ಹೌದಿಲ್ಲ ಇದ್ರಾಗಿ ನಿನಗೆ ನೆಮ್ಮದಿ ಎಲ್ಲಿ ಸಿಗ್ಬೇಕು ನಿನಗೆ ಇದಾಗ ಏನಕ್ಯಾಗ ಹೊಂಟೀನಿ ರೆಡಿ ಇದ್ದದ್ದನ್ನು ಹೊಂದಕ್ಕಾಗೋಲ್ಲ ನಿನಗಾಗಿ ಸಿದ್ಧವಾಗಿದೆ ಅಂತಾರೆ ರೆಡಿ ಇದ್ದದ್ದು ಯಾಕ್ರಿ ಮತ್ತೆ ಇಲ್ಲದ್ದು ಏನಾರು ಕಲ್ಪನಾ ಮಾಡ್ಕೊಂಡು ಅದನ್ನ ಮಾಡಿದ್ರೆ ಸುಖ ಸಿಗ್ತೈತಿ ಇದನ್ನ ಮಾಡಿ ಇದ್ರಾಗ ಇದೆಯಲ್ಲ ಇನ್ನ ನೀಗೇನ್ಕ್ಯಾಗ ಇನ್ನೂ ಬುದ್ಧಿ ಹೊಳಿವಲ್ದು ಬಾಯಿ ಬಗಡಾತು ಮುಕುಳಿ ತಗಡಾತು ಇನ್ನೂ ಹೊಳಿವಲ್ದು ರೆಡಿ ಐತಿ ನಿನ್ನಲ್ಲಿ ಇದ್ದದ್ದು ನೀನು ಹೊಂದಕ್ಕಾಗವಲ್ದು ಇನ್ನೂ ಅದನ್ನ ಮಾಡೇನೆ ಇದನ್ನ ಮಾಡೇನ ಅಂತೀಯಲ್ಲ ಇನ್ನೂ ಹೊಳಿವಲ್ದು ನಿನ್ ಏನು ಮಾಡೋ ಅವಶ್ಯಕತೆನೇ ಇಲ್ಲ ಇದ್ದದ್ದನ್ನ ನಿನ್ನಲ್ಲಿ ಐತಿ ರೆಡಿ ಇದ್ದದ್ದು ಐತೆ ಅದು ನಿನಗಾಗಿ ಸಿದ್ಧವಾಗಿದೆ ಸಿದ್ಧ ವಸ್ತು ಅದು ಸುಖರೂಪವಾದಂಥ ಇರುವಿಗೆ ಸಿದ್ಧ ಅಂದರು ಯಾವಾಗಲೂ ಅದರ ನೆನಪಿನಾಗಿತ್ತು ಇದು ದುಃಖದಿಂದ ನಾವು ಬಿಡುಗಡೆಯನ್ನು ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ ಸದಾ ಸಿದ್ಧವಾಗಿರ್ತಕ್ಕಂಥ ನಮ್ಮ ಇರುವೇನದ ರೆಡಿ ಐತೀನಿ ಹೊಸದಾಗಿ ಏನು ಪಡಿಬೇಕಾಗಿಲ್ಲ ಏನೂ ಮಾಡುವ ಅವಶ್ಯಕತೆ ಇಲ್ಲ ಏನ್ ಯಥಾರ್ಥ ಜ್ಞಾನ ಇದ್ದಕ್ಕಿದ್ದಂಗೆ ಅದನ್ನು ಮಾಡಿಕೊಂಡು ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ ನಾವು ಆ ತಿಳುವಳಿಕೆ ಇಲ್ಲದಕ್ಕೆ ಏನ್ಕೇನಾರು ಮಾಡಿ ಕಷ್ಟ ಹೊಂದಾಕತಿ ಅದಕ್ಕೆ ಹೇಳರು ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ ತಿಳಿಯದ ಪ್ರಾಣಿಗಳು ದೈವಹೀನ ಇರುತ್ತಾರೆ ತಿಳಿಯದೇ ನೀ ಕೋಟ್ಯಾವಧಿ ಕರ್ಮಗಳನ್ನು ಮಾಡಿದ್ರು ಸುಧಾ ಅದಕ್ಕೇನು ನೀನು ಅಧಿಕಾರಿ ಆಗುವುದಿಲ್ಲ ಅಂತ ಅದರಿಂದ ನಿನಗೇನು ಲಾಭ ಸುಳ್ಳ ದಲಿತಿ ಕೆಲಸ ಮಾಡಾಕತ್ತೇವಿಲ್ಲ ನಾವು ಕೆಲವರು ಜಪ ತಪಗಳಲ್ಲಿ ಕೆಲವರು ಯಜ್ಞ ಯಾಗಗಳಲ್ಲಿ ದಾನ ಧರ್ಮಗಳಲ್ಲಿ ಬಳಲುವರು ಬಹು ಕಷ್ಟದಿಂದಲೇ ತಿಳಿಯಲರಿಯದೆ ನಿತ್ಯ ಸುಖವನ್ನು ಸುಲಭ ಮಾರ್ಗದಲ್ಲಿ ಮಹಲಿಂಗರಂಗ ಕವಿಗಳು ಹೇಳ್ಯಾರ ಅದನ್ನ ಇದ್ದದ್ದನ್ನ ನಾವು ಯಾರಿದೇವ್ ಅನ್ನೋದು ನಮಗ ಗೊತ್ತಿಲ್ಲ ಇನ್ನ ಅದನ್ನ ಮಾಡೀನಿ ಇದನ್ನ ಮಾಡೀನಿ ಯಾಕೆ ಹೋದ್ಯ ಮಾಡಿ ಇದನ್ನ ಕಾಲ್ ಕಳಿತೀವ ಸುಳ್ಳ ಏನಾರ ಮಾಡಿ ಸುಖ ಹೊಂದ್ಬೇಕು ಹುಚ್ಚತನ ತೆಗೆದು ಅದನ್ನ ಏನ್ ಕರ್ಮದಿಂದ ಅದು ಏನಾರ ಮಾಡೋದ್ರಿಂದ ದೊರೆಯುವುದಲ್ಲ ಅದು ಏನಾರ ಮಾಡಿದ ಮ್ಯಾಗ ಗೊತ್ತಾಗೈತೆ ನಿನ್ಗೆ ಅದು ಆರಾಮ್ ಮೊದಲೇ ಗೊತ್ತೈತಿ ಅದನ್ನ ಅದರ ಆಧಾರ ಮಲ್ಲ ಗೊತ್ತೈತಿ ಯಾವಾಗ ಗೊತ್ತಾಗೈತಿ ನೆನಪು ಮಾಡ್ಕೋ ಏನು ಏನಾರು ಇತ್ತನ ಅವಾಗ ಏನು ಅವಲಂಬಿಸ್ಕೊಂಡಿರ್ತಾವ ಮೊಟ್ಟ ಮೊದಲಿಗೆ ಆನಂದದ ಅನುಭೂತಿ ಆದಾಗ ಅಲ್ಲಿ ಜಗತ್ತಿನ ಇತ್ತಾನ ಜಗತ್ತಿನ ವಸ್ತುಗಳು ಇದ್ವನ ಅಲ್ಲಿ ಹೆಣ್ಣು ಇತ್ತಾನ ಗಂಡು ಇತ್ತಾನ ಅಲ್ಲಿ ತಿನ್ನುವುದು ನೋಡುದು ಮೋಸಿ ನೋಡುದು ಯಾವ ಇದ್ವನ ಅಲ್ಲಿ
ಯಾವ ಇದ್ದಿದ್ದಿಲ್ಲ. ಮೊದಲಿಗೆ ಅನುಭವ ಇನ್ನು ಸಹಜವಾಗಿ ಅದನ್ನು ಅನುಭವಿಸಿದ್ದು. ಆ ಅನುಭವದ ಆಧಾರದ ಮೇಲೆ ನಾವು ಆನಂದವನ್ನು ಬೇಡ್ತೀವಿ. ಅದು ಗೊತ್ತಾಗೈತಿ. ಯಾವಾಗ ಗೊತ್ತಾಗೈತಿ ಅದು? ಯಾವ ಜಗತ್ತಿನ ವಸ್ತುಗಳ ಅನ್ಯ ಭಾವ ಇಲ್ಲದಾಗ ನಾವು ಅನುಭವಿಸಿದ್ದದ. ಈಗ ನಾವು ಅನ್ಯ ಭಾವನೆಗಳನ್ನು ಕಲ್ಪಿಸ್ಕೊಂಡು ಅದನ್ನು ಮರಿ ಮಾಡ್ಕೊಂಡು ಕುಂತೀವಿ. ಇದ್ದ ಸ್ಥಿತಿ ರೆಡಿ ಇದ್ದದ್ದೈತಿ. ಅನ್ಯ ಭಾವನೆಗಳನ್ನ ಸರಿಸಿ ಅನುಭವಕ್ಕೆ ಬರ್ತೈತಿ. ಧ್ಯಾನಕ್ಕೆ ಕೂತಾಗ ಇದೇ ಕೆಲಸ ನಾವು ಮಾಡ್ಬೇಕಾಗಿತ್ತು. ರೆಡಿ ಇದ್ದದ್ದೈತಿ. ಯಾಕೆ ನಮಗಿದ ಅನುಭವ? ಕಲ್ಪನಾ ರಹಿತ ಆಗ್ಬೇಕು. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಕಲ್ಪನಾ ಮಧ್ಯಂತರ ಸ್ಥಿತಿ ಏನೈತಲ್ಲ, ಅವಾಗ ಸ್ಪಷ್ಟವಾಗಿ ಆ ಸೂತ್ರ ಹತ್ತೈತಿ ನಮಗೆಲ್ಲ. ರೆಡಿ ಇದ್ದದ್ದು ಕಲ್ಪನೆಗಳಿಂದ ಆವರಣ ಆಗೈತೆ. ಕಲ್ಪನೆ ಮಾಡ್ಕೊತ ಕೂತಿ ಅಂದ್ರೆ ನಮ್ಗೆ ಅನುಭವಕ್ಕೆ ಬರುವಂತ. ಅದಕ್ಕೆ ಭಾವಿಸಿ ಕಲ್ಪಿಸಿ ಬೇರೆ ಬೇರೆ ಭಾವಿಸಿ ಬೇರೆ ಬೇರೆ ಕಲ್ಪಿಸಿದಾಗ ನಮ್ಗೆ ತೋರದಯ್ಯ ಸುಖ ಇರದಯ್ಯ ಅಂದಾರ. ಯಾಕೆ ನಮ್ಗೆ ಅನುಭವಕ್ಕೆ ಬರುವಲ್ಲ? ಅದು ಕಲ್ಪಿಸ್ಕೊಂಡು ಕೂತಿ. ಅದನ್ನು ಧ್ಯಾನಕ್ಕೆ ಕೂತು ವಿಚಾರ ಮಾಡಿ ಅವ್ರು ಹೇಳಿದ ಪ್ರಕಾರ ಕಲ್ಪನೆಗಳನ್ನು ಸರಿಸು. ರೆಡಿನ ಐತೆವು ನಿನಗೆ. ನೀನು ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಹೊಸದಾಗಿ ಏನು ಮುಕ್ತ ಆಗ್ಬೇಕಾಗಿಲ್ಲ. ನೀನು ಅದನ್ನು ಹೊಂದಬೇಕಾಗಿಲ್ಲ. ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಈ ಸದ್ದ ಮುಕ್ತದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಇಂತಹ ಸ್ಥಿತಿಯನ್ನು ಅನುಭವಕ್ಕೆ ತಗೊಂಡು ಅವರು ತಮ್ಮ ಅದನ್ನು ಹೊಂದಿ ಆನಂದವನ್ನು ಇನ್ನುಳಿದ ಜೀವಿಗಳು ಹೊಂದಲಿ ಅಂತ ಕಳಕಳಿಯಿಂದ ಮಾರ್ಗದರ್ಶನ ಮಾಡ್ಕೊಂತಾರೆ. ನೀನು ಹೊಸದಾಗಿ ಮುಕ್ತ ಆಗ್ಬೇಕಾಗಿಲ್ಲಪ್ಪ. ನೀ ಮುಕ್ತ ಇದೆ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಏನು ಮಾಡೋದು ಅವಶ್ಯಕತೆ ಇಲ್ಲ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮವನ್ನು ನೀವು ವಹಿಸೋ ಕಾರಣನೂ ಇಲ್ಲ. ಬುದ್ಧಿವೃತ್ತಿ ಎಲ್ಲಿಯಾದರೂ ಹರಿದು ಹೋಗಿ ಅದನ್ನು ಅನುಭವಿಸ್ಬೇಕಾಗಿಲ್ಲ. ಸುಮ್ಮನೆ ಇದ್ದಾಗ ಎಲ್ಲರಿಗೂ ಅದು ಅನುಭವ ಬರ್ತೈತಿ. ಏನು ಮನಸ್ಸು ಸುಮ್ಮನೆ ಇರಬೇಕು. ವಾಸನಾ ಪೂರ್ಣ ನಾಶ ಆದಾಗ ಅದು ಸುಮ್ಮನೆ ಇರ್ತೈತಿ. ಅವಾಗ ನಿನಗೆ ಅನುಭವ ಬರ್ತೈತಿ. ಒಳಗೆ ವಾಸನೆಗಳದಾವಲ್ಲ, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋದು ಹಂಗ ಜನ್ಮ ಜನ್ಮಾಂತರ ಮಾಡ್ಕೊಂತ ಹೋಗ್ತಿ. ಅಜ್ಞಾನದಿಂದ ಉದಯ ಆಗ್ಯಾವ ವಾಸನೆಗಳೆಲ್ಲ. ಮರುವಿಯೊಳಗೆ ಅಜ್ಞಾನದೊಳಗೆ. ಅದಕ್ಕೆ ಈ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ. ವಾಸನೆಗಳು ಇಲ್ಲದಂಗೆ ಅಕ್ಕವು. ಯಥಾರ್ಥ ವಸ್ತುವಿನ ಅನುಭವ ನಿನಗೆ ಅಕ್ಕೈತಿ. ನೀ ಯಾರಿದ್ದೇನೋ ನಿನಗೆ ಅನುಭವ ಬರ್ತೈತಿ. ನೀ ಇದ್ದದ್ದು ಮೊದಲೇ ಇಷ್ಟ ರೀ. ನಿನ್ನ ಅನುಭವಕ್ಕೆ ಒಮ್ಮೆ ಬಂತ ನಿನ್ನ ಹುಚ್ಚಾಟ ಕಂಡು ನೀವ ನಗ್ತೀರಿ ಅಂತ ರಮಣ ಮಹರ್ಷಿಗಳು ಕೂಡ ಹೇಳ್ಯಾರ ಅವರು. ಐತಲ್ಲ ನಮ್ಗೆ ಮೊದಲೇ ಐತಲ್ಲೋ ಇದು. ನಾವು ಹೊಸದಾಗೇನು ಪಡಿಬೇಕಾಗಿಲ್ಲ. ಅದ ಮರುವಾಗೈತಿ ನಮಗಿಷ್ಟ. ಅದನ್ನ ಅವ್ರು ನೆನಪಿಗೆ ತಂದು ಕೊಡ್ತಾರ ಮಹಾತ್ಮರು. ಮರ್ತದ್ದನ್ನು ಅದನ್ನ ನೆನಪಿಗೆ ತಂದ್ಕೊಂಡಿರೋ ಕೆಲಸ ಆಗೈತಿ. ಶಾಸ್ತ್ರಂ ಜ್ಞಾಪಕಾನೆ. ಶಾಸ್ತ್ರಗಳು ಏನ್ ಮಾಡ್ತಾವೋ ನಿನಗೆ ನೆನಪಿಗೆ ತಂದು ಕೊಡ್ತಾವ. ಕಳ್ಕೊಂಡಂಗಾಗೈತಿ ನಮ್ಗೆ. ಅದನ್ನ ನಾವು ಪಡ್ಕೊಂಡಂಗೆ ಮಾಡ್ಬೇಕಾಗೈತಿ. ಗಾಬಾಗಿ ಹುಡುಕ್ಯಾಡ್ತೈತಿ. ಸರ ಮಾಡಿಸಿನಲ್ಲೋ ಯಪ್ಪ, ಎಷ್ಟು ಖರ್ಚು ಮಾಡಿ ನಾನು ಹಾಸಿಗೆಯಾಗ ಮಕ್ಕೊಂಡಾಗ ಹಿಂದೆ ಬಿದ್ದುಬಿಡೋದು. ಕೈಯಾಡಿಸಿದ್ರೆ ಸಿಗವಾದ. ಏನು ಹಾಸಿಗೆ ಕಿತ್ತಾಕ್ತಿ, ಕಸ ಹೊಡಿತಿ, ಏನ್ ಮಾಡಿದ್ರು ಅಯ್ಯೋ. ಹಂಗಾಗಿ ಗೋಳಾಟ ಕಂಡು ಮಂದಿ ಎಲ್ಲ ಕೂಡಿತು. ಏನಯ್ಯವ್ವ ಏನವ್ವ ನಾನು ಎಲ್ಲಿ ಹೋತು, ಎಲ್ಲಿ ಅದು ಹರಿದು ಬಿದ್ದೈತೋ ಅದು ನಮ್ಗೆ ಗೊತ್ತಾಗಲ್ಲ. ಆಕೆ ಒಬ್ಬಾಕಿ ದಾರ ನೋಡಿದ್ಲ. ಅದನ್ನು ತಂಗಿ ಎಲ್ಲಿ ಹೋಗಿಲ್ಲ ಯವ್ವ ಅನ್ಕೂಲೆ ಗಪ್ಪನ ಆಕಿಗೆ. ಅವಾಗ ಪರೋಕ್ಷ ಜ್ಞಾನ ನಂಬಿಕೆ. ಅವ್ರು ಹೇಳಿದ ಮಾತು ಎಲ್ಲೈತೆ ಯವ್ವ, ನನಗೆ ಒಟ್ಟ ನನಗೆ ನಿದ್ದೆ ಸಮಾಧಾನ ಆಗೋದು ನನಗಂತ ಹಂಗ ಚಡ್ಪಡಿಸ್ತೈತೆ ಅದು. ತಂಗಿ ಎಲ್ಲಿ ಇಲ್ಲ ತಂಗಿ, ಅದು ನಾ ಐತಿ, ಅದು ಹೋಗಿಲ್ಲ ಅಂತ ಇಷ್ಟ ಹೇಳಿದ ಕೂಡಲೇ ಧೈರ್ಯ ಬಂದಾಕಿಗೆ. ಎಲ್ಲೇ ಐತಿ ನೋಡ್ಕೊ, ಕಾಳ ಹಿಡಿದ್ ನೋಡ್ಕೊ, ಅಲ್ಲೇ ನೆನ್ನಲ್ಲಿ ಐತಿ. ಹಿಡಿದ್ ನೋಡ್ಕೊಂಡ್ಲ ಅಯ್ಯೋ ಹುಚ್ಚರ್ ಶಾಂತಿ ಪಾಯಿದ. ನಮ್ಮದು ಹಂಗಾಗೈತಿ ಈಗೆಲ್ಲ. ಹೌದಿಲ್ಲ? ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಕೆಲಸದಿಂದ ಏನು ಮಾಡ್ಕೊಂಡಂಗ ಆಗೈತಿ. ರೆಡಿ ಇದ್ದದ್ದನ್ನ ನಮ್ಗೆ ಅನುಭವ ತೊಗೊಳಕ್ಕಾಗಲ್ಲ. ಅನುಭವ ಎಷ್ಟು ನಮ್ಗೆ ನೆನಪು. ಮತ್ತು ಅದ ಚಾಳಿನ ಹಣಿಕೆ ಹಾಕೋದು, ಹೊರಗೆ ಹಣಿಕೆ ಹಾಕೋದು ಬಿಡುವಲ್ಲಿ. ಸರಿಗಾಡು ಚಾಳಿ ಹೋಗೋದು ನೀವು. ಅದ್ರಾಗ ಸಿಗ್ತೈತಿ ರೂಪದಾಗ, ಗಾಯನದಾಗ, ರುಚಿ ಒಳಗೆ, ಸ್ಪರ್ಶದೊಳಗೆ. ಅದೇ ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ. ಮತ್ತು ಅದನ್ನು ಮಾಡ್ಬೋದು. ಇಂಥ ವಿಚಾರವಂತರ ಸಂಪರ್ಕ ಇಲ್ಲದಕ್ಕೆ ಹುಚ್ಚರ್ಗತಿ ತಿರ್ಗಾಕತ್ತೇವೆ ಜನ್ಮ ಜನ್ಮಾಂತರ ನಾವು. ಅದನ್ನು ಮಹಾತ್ಮರು ಎಚ್ಚರ. ಯಾಕೆ ತಿರುಗ್ತೀವೋ? ನಿನ್ನಲ್ಲಿ ಐತಿ. ನಿನ್ನೊಳೆಯುವುದು ಸತ್ಯಪದ ನಿತ್ಯಪದ ಅನ್ನೋದು ರೆಡಿ ಇದ್ದದ್ದೈತು. ನೀನು ಹೊಸದಾಗಿ ಪಡಿಬೇಕು. ನಿಂದ ಅದ ನಿಂದನ್ನು ನೀವು ಹೊಂದಾಕಿ ಇಷ್ಟೇ ಯಾಕೆ ಇದನ್ನ ಮಾಡ್ತೀನಿ? ಯಾಕ್ರಿ? ನೀ ಏನಾರು ಬೇಡ್ಕೋಬೇಕಾಗಿಲ್ಲ ಯಾರಿಗೂ. ಕೈ ಮುಗಿಬೇಕಾಗಿಲ್ಲ ನೀ ಯಾರಿಗೂ. ದೈನಾಸ ಪಡ್ಬೇಕಾಗಿಲ್ಲ. ನಿನ್ನಲ್ಲೇ ಐತಿ ಅದ. ಅಂದಂದ ಅನುಭವಗಳನ್ನ ನೆನಪಿಗೆ ತಂದ್ಕೊಡ್ತ. ಅವಾಗ ಅದನ್ನ ನೆನಪಿಗೆ ತಂದ್ಕೊಂಡು ಏನ್ ಲಾಭ ಆಯ್ತವಪ್ಪ ನಮ್ಗೆ. ಗುರುವೇ ನಿನ್ನಯ ಕರುಣದಳು ಎನ್ನ ತತ್ವದ ಇರವನ್ನು ಅರಿದು ನಾ ನಿತ್ಯ ಸುಖಿ ಆದೆ ಅಂತ ಉದ್ಗಾರ ತೆಗೆದ. ಸುಳ್ಳನ್ನ ಬಳಲಿದೆ.
ಅದರಾಗೈತಿ ಇದ್ರಾಗೈತಿ ಅಂತ ಗೊತ್ತಾಗ್ಲಿಕ್ಕೆ ಜನ್ಮ ಜನ್ಮಾಂತರ ತಿರುಗಿದೆ ಅಜ್ಞಾನದೊಳಗೆ. ಎಲ್ಲ ದುಃಖಕ್ಕೆ ಕಾರಣ ಗೊತ್ತಾಗದೇ ಇರುವುದು ಅಜ್ಞಾನನ ಇದಕ್ಕೆ ಕಾರಣ. ದುಃಖಸ್ಯ ಮೂಲಂ ಕಿಂ ಅಜ್ಞಾನಂ. ಎದ್ರ ಬಗ್ಗೆ ನಿನ್ನ ಬಗ್ಗೆ ನೀ ಯಾರದೇನೋ ನಿನಗೆ ಗೊತ್ತಿಲ್ಲದ. ಅದು ಗೊತ್ತಾದ ಮ್ಯಾಗ ನಾನ ಅದೇನೋ ತಿಳಿದ ಮ್ಯಾಗ ಅವಾಗ ಏನೈತಿ ಇನ್ನ ದುಃಖ ಅನ್ನುವಂಥದ್ದು ಎಲ್ಲಿ ಐತಿ ನಿನಗೆ? ಉಳಿದೋ ಇಲ್ಲ. ಏನು ಬೇಡದು ಎದಕ್ಕೆ ಬೇಕಾಗೈತಿ? ನಾ ತಿಳಿದ ಮ್ಯಾಗ ಬೇಡಿಕೆ ಅನ್ನೋದು ಏನು ಉಳಿದಿಲ್ಲ. ಯಾಕೆ ಬೇಕಾದ ವಸ್ತುನ ನಾನದು ಅನ್ನೋ ಅನುಭವಕ್ಕೆ ಬಂತಂದ್ರೆ ನಾನ ಅದೇನೆ. ನಾವು ಅನ್ಯವಾಗಿ ಹುಡುಕ್ತೇವೆ, ಯಾವ್ದನ್ನ ಹುಡುಕ್ತಿದ್ವಿ ಅದ ನೀನದಿ ತತ್ವಮಸಿ. ಏನ್ ಯಾವ್ದು ನೀ ಅನ್ಯವಾಗಿ ಐತಿ ಅಂತ ತಿರ್ಗಾಕೈತಿದ್ಯಲ್ಲೋ ಇದ್ರಾಗ ಅದೇ ನೀನದಿಯೋ. ಅದ ಮಹಾವಾಕ್ಯ. ಅಯಮಾತ್ಮ ಬ್ರಹ್ಮ, ಅದೇ ಆನಂದನ ನೀನದಿ. ಆ ಬ್ರಹ್ಮಸ್ವರೂಪನ ನೀನದಿ. ಅಹಂ ಬ್ರಹ್ಮಾಸ್ಮಿ, ನೀನೇ ಆ ಬ್ರಹ್ಮಸ್ವರೂಪ ಇದ್ದಿ ಅನ್ನೋದನ್ನು ತಿಳ್ಕೋರು. ಏನ್ ಪ್ರಜ್ಞಾನಂ ಆನಂದಂ ಬ್ರಹ್ಮ. ಇವ ವೇದ ವಾಕ್ಯಗಳು ನಮ್ಮನ್ನು ಎಚ್ಚರಿಕೆ ಕೊಡ್ತಾವೆ. ಏನ್ ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ಏನದಾವ ಇವ ವೇದ ವಾಕ್ಯಗಳು. ನೀನ ಆನಂದ ಸ್ವರೂಪ ಇದ್ದೀಪ ಅನ್ನೋದನ್ನ ನೆನಪಿ ತಂದ್ಕೊಡ್ತ. ಈ ಬ್ರಹ್ಮ ಅಂದ್ರೆ ಒಂದು ಎಲ್ಲೋ ಕಲ್ಪನಾ ಮಾಡ್ಕೊಂಡದ್ದು ಅಲ್ಲ. ನೀ ಕತಿಯಾಗಿನ ಬ್ರಹ್ಮ 4 ಮುಖ ಕಟ್ಕೊಂಡ, ದೇವ್ರು ಅಂದ್ರೆ 5 ಮುಖ 4 ಮುಖ ಕಟ್ಕೊಂಡದ್ದು ಯಾಕ್ರಿ? ಕಣ್ಣು ಹಣಿ ಮ್ಯಾಗ ಕಣ್ಣು ಇಟ್ಕೊಂಡದ್ದು ದೇವ್ರು ಅಂತ ಚಿತ್ರ ಬರ್ಕೊಂಡು ಕುಂತಿ. ಅವನ್ನೆಲ್ಲ ಕಲ್ಪಿತ ಚಿತ್ರ, ಕಲ್ಪಿತ ದೇವಿ ಕಲ್ಪನಾ ಮಾಡ್ಕೊಂಡು ಕುಂತಿ. ತೆಗೆದು ಹೋಗಿ ಅವನ್ನೆಲ್ಲ. ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, ಅನ್ಯವಾಗಿ ಏನೂ ಇಲ್ಲ. ಅರುವನ್ನು ಹೊರತುಪಡಿಸಿ ಇನ್ನೊಂದಕ್ಕೆ ಇರುವಿಕೆ ಇಲ್ಲ. ಆ ಅರುವ ನೀನಿದೆ, ಅದೇ ನೀನು, ಅದೇ ಆತ್ಮ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ ಅನ್ನುವಂತಹ ಸ್ಪಷ್ಟವಾದಂತಹ ತಿಳುವಳಿಕೆ ಯಾವನಲ್ಲಿ ಜಾಗೃತ ಆಕೈತಿ ಅವ ಏನ್ ಬೇಕಾದ ಇದ್ರ ಸುಧಾ ಅವನ ಕಣ್ಣ ತೆಗೆದು ಯಾವಾಗಲೂ ಅದರ ನೆನವನಾಗಿ ಇರ್ತಾನೆ. ಅಂತಹ ಒಂದು ನಮಗೆ ಅನುಭವಿಗಳು ನಮಗೆ ಎಚ್ಚರಿಕೆ ಕೊಟ್ಟರು. ಶ್ರದ್ಧೆ ಬೇಕಲ್ಲ, ಅದನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಬೇಕಲ್ಲ, ನಂಬಿಕೆ ಬೇಕು, ವಿಶೇಷವಾದಂತಹ ನಂಬಿಕೆ ಬೇಕು. ಇದಕ್ಕೆ ಅದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲದಕ್ಕೆ ನಮ್ಗೆ ಕಠಿಣ ಆಗೈತಿ. ಅಗದಿ ಇದ್ದಕ್ಕಿದ್ದಂಗೆ ಅನುಭವ ತಂದು ಕೊಟ್ಟಾರೆ ಅನುಭವಿಗಳು ನಮ್ಗೆ. ಅದಕ್ಕೆ ಅವ್ರ ಸಂಘ ಮಾಡೋರು ಬಿಡಬೇಡ. ಯಾವಾಗಲೂ ಅದ ವಿಚಾರದೊಳಗಿದ್ರೆ ಹೊಡಿತೈತಿ ನಿನಗೆ. ಆ ಸ್ಥಿತಿ ಪಡೆಯುವ ಮಠ ನೀನು ಸಂಘ ಬಿಡಬೇಡ ಅಂತ. ಪೂರ್ಣ ನಿನಗೆ ಅನುಭವ ಬರ್ಬೇಕದು. ಫಲ ಪಕ್ವವರೆಗೂ ಗಿಡದಾಗ ಇರ್ಬೇಕದು. ಅದಿಲ್ಲ ಇನ್ನ ಕರ್ಲಗಾಯ ಇದ್ದಾಗ ನಾನು ಕೇಳೇನು ಬಿಡ, ಎಲ್ಲ ಹೇಳೇನು ಬಿಡ ಅಂತ ಬಿಟ್ಟೆ ಅಂದ್ರೆ ನೀನು ಕರ್ಲಾಗಿ ಹೋಗಿ ಅದೇನು ಪಕ್ವಾಗ್ಲಿಲ್ಲ ಬಿಡ್ಲಿಲ್ಲ, ಅರಗಡ್ಗಾತ ಅಂತ. ಶಾಸ್ತ್ರ ಎಲ್ಲ ಹೇಳ್ತೈತಿ ಕೇಳ್ತೈತಿ, ಇದಕ್ಕೇನು ಜ್ಞಾನನ ಆಗಿಲ್ಲ, ಅರಗಡ್ಗ. ಇನ್ನು ಹತ್ತು ಆಗ್ಲಿಲ್ಲ ಇತ್ತು ಆಗ್ಲಿಲ್ಲ. ಅದಿಲ್ಲ ಅದು ಎದಕ್ಕೂ ಹತ್ಲಿಲ್ಲ ಅಂತ. ಅಕ್ಷರ ನಾಯಿ ಎಡತಾಗ ಸತ್ಯ ಅಂತ. ಯಾಕ್ರಿ? ಗರ್ಕು ನೈ ಘಾಟ್ಕು ನೈ ಅಂತ. ಹೌದಿಲ್ಲ? ಅಲ್ಲಿ ಹೋಗಕ್ಕಾಗ್ಲಿಲ್ಲ, ಮನೆಗೂ ಹೋಗಕ್ಕಾಗ್ಲಿಲ್ಲ. ಹಂಗಾಗಬಾರ್ದು. ನಾವು ಎರಡು ನಡಬರ್ಕ ಆಗಬಾರ್ದು. ಸರಿಯಾಗಿ ಒಂದು ಮಾರ್ಗ ಹಿಡಿ. ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ಪೂರ್ಣ ನಂಬಿಕೆ ಇದ್ದರೆ ನಿನಗೆ ಯಾವ ಸಂಶಯನೂ ಇಲ್ಲ ಅಂತ. ಅದಕ್ಕೆ ನಂಬಿಕೆ ಬೇಕು, ಶ್ರದ್ಧೆ. ಯಾವಾಗಿರ್ತೈತಿ ಅವಾಗಿದು ಅನುಭವ. ಎಳ್ಳಷ್ಟು ಸಂಶಯ ನಮಗೆ ಸಂಶಯ ಪಡೋವಾಗ ಅವ ನಾಶ ಆಗಿ ಹೋಗ್ತೀನಿ. ಅದ್ರಾಗೈತಿ ಅವ್ರೇನು ಹಂಗೆ ಹೇಳ್ತಾರೆ ಬಿಡಪ್ಪ, ನಾವು ಇದ್ರಾಗ ಹೊಡಿ ಜಗಡಿ ಹಂಗ ಅಂತವ್ರಿಗೆ ಹೇಳಕ್ ಹೋಗ್ಬಾರ್ದು. ಹೌದಿಲ್ಲ? ಸಂಶಯ ಇನ್ನೊಬ್ರು ಯಾರು ಚಲೋ ಹೇಳಿದ್ರೆ ಅಲ್ಲೇ ಹೋಗೋದು, ಯಾರು ಏನು ಹೇಳ್ತಾರೆ ಅಲ್ಲೇ ಹೋಗೋದು. ಹಂಗೆ 12 ಮಂದಿ ತಿರ್ಕೊಂತ ಹೋಗೋರ್ಗೆ ಏನು ತೀರ್ಬೇಕು? ಹೊಸಬಾಯಿ ನೋಡ್ಕೊಂತ ಹೋಗೋರು ಹೋಗಿ ನೀವು ಅಂದ್ರೆ ಅಜ್ಜ ಏನು ತಿಳಿಬೇಕು? ನಿಮ್ಗೆ ಅನುಭವ ಅರಕ್ ತಂದು ಬಾಯಾಗ ಹಾಕಿರೋ ವಾಲ್ಯ ಅಂತಿ. ಹೌದಿಲ್ಲ? 4 ವೇದಗಳ ಅರಕ್ ತಂದು ಬಾಯಾಗ ಹಾಕಿರೋ ವಾಲ್ಯ ಅಂತೀರಿ. ಹೊರಗಿನ ರಂಜನಾಕ್ ಬೀಳ್ತೀರಿ ನೀವು ಅಂತ. ಹಾಡೋದು ಬಾರಿಸೋದು ನಾಚು ನೋಡಕ್ ಹೊಂಟಿರಿ ನೀವು ಅಂತ. ಬೇಕಾಗಿಲ್ಲ. ಅದು ನೇರವಾಗಿ ಸತ್ಯದ ಅನುಭವವನ್ನು ಕಾಣ್ಕೋಬೇಕಾದ್ರೆ ಅನುಭವ ಅದಕ್ಕೆ. ಅಂಥವ್ರ ಮಾರ್ಗದರ್ಶನ ನಮಗೆ ಬೇಕು. ಮತ್ತೆ ಹೀನ ಸ್ಥಿತಿಗೆ ಹೋಗ್ತೀನಿ, ಅದ್ರ ಬೆನ್ನು ಹತ್ತಿದೆ ಅಂದ್ರೆ ವಿಷಯಾದಿಗಳು ಬೆನ್ನು ಹತ್ತಿದೆ ಅಂದ್ರೆ ತೀರ್ತೀನಿ. ಮತ್ತೆ ಅದು ನಿನಗೆ ತಾಳಿಗೆ ಮತ್ತೆ ಕಂಟ್ರೋಲ್ ಆಗೋದೇ ಇಲ್ಲ. ಅದು ಹಂಗೆ ಮಾಡ್ಕೊಂತ ಹೋಗೋದನ್ನ ಅನಿಸ್ತೈತೆ. ಅದು ಒಂದು ಬಿಟ್ಟುಕೂಲೆ ಒಂದು ರೂಪ ಶಬ್ದ ಸ್ಪರ್ಶ ಹಂಗೆ ಒಂದರಿಂದ ಒಂದಂಗೆ ಚಾಲೂನ. ಜೀವನ ಎಲ್ಲ ಅದ್ರಾಗ ಕಳೆದ, ಆಯುಷ್ಯ ಎಲ್ಲ ಅದ್ರಾಗ ಹೋಗುತ್ತೆ.
ಅದಕ್ಕೆ ಮಹಾತ್ಮರು ಹೇಳಿದ ಮ್ಯಾಗ ಆ ವಿಚಾರ ಅದನ್ನ ನಂಬ್ಕೊಂಡ ನಮ್ಮೊಳಗ ಐತಿಪ್ಪ ಇದು ಹೇಳಿದ್ದು ಬರೋಬ್ಬರಿ ಐತಿ ಅಂತ ಒಮ್ಮೆ ಅನುಭವ ತಗೊಂಡೆ ಅಂದ್ರೆ ಖಾತ್ರಿ ಆಕತಿ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ನಿನಗೆ ಸಂಶಯ ಎಲ್ಲ ಹೋಗ್ತದೆ. ಅವಾಗ ಜ್ಞಾನ. ಸಮಾಧಿ ಹೊಂದದ ಹೊರತಾಗಿ ಮಾಹಿತಿ ಆಕತಿ. ಮಾಹಿತಿಗೆ ಅನುಸಾರವಾಗಿ ಅಭ್ಯಾಸದಾಗ ತೊಡಿಗ ಧ್ಯಾನ ಸಮಾಧಿಯನ್ನು ಯಾವಾಗ ಪಡಿತೀವಿ, ವಿಷಮ ಭಾವನೆಲ್ಲ ಕೈ ಬಿಟ್ಟು ಸಮಸ್ಥಿತಿ ಒಳಗೆ ವೃತ್ತಿ ಯಾವಾಗ ನಿಲ್ತೈತಿ ಅವಾಗ ಇದು ಅನುಭವ ಬರ್ತೈತಿ ಪ್ರತಿಯೊಬ್ಬರಿಗೂ. ಅಭ್ಯಾಸ ಮಾಡಿದಾಗ ಇದು ಬರ್ತೈತಿ ನಮ್ಗೆ. ಹಂಗೆ ಕೇಳಿ ಮಣಿ ಗೆದ್ದೋಕೆ ಮತ್ತು ನಮ್ಮ ಚಾಳಿ ಬಿಡುದಿಲ್ಲ. ಮೊದಲಿನ ಚಾಳಿ ಏನೈತಲ್ಲ ಅವ ಅದಾವ. ಒಂದು ಈ ಥರ ಬದಲಾವಣೆ ಆಗ್ಯಾವ ನೋಡು. ವೃತ್ತಿ ಅಂತರ್ಮುಖಿ ಆಗಾಕತ್ತೈತಿ ಏನು ಬಹಿರ್ಮುಖಿ ಆಗಾಕತ್ತೈತಿ ನೋಡು. ಬರೀ ಹೊರಗನ ಹುಡ್ಕಾಕೊಂಟೆ ನಾವು, ಹೊರಗನ ಹೊರಗೆ ಹುಡುಕಿ ಹಂಗೆ ಜನ್ಮ ಜನ್ಮ ಅಂತ ತಿರ್ಗಾಕತ್ತೀನಿ. ಒಳಗೆ ಅಂತರಂಗದಲ್ಲಿ ನೋಡ್ಕೊ. ಅಂತರಂಗದಲ್ಲಿ ಇರುವುದನ್ನು ಬಹಿರಂಗದ ಹುಡುಕಿರಿ ಎಂದಿಗೆ ಸಿಗ್ಬೇಕಾಗ್ತದೆ. ಯದ್ವ ತದ್ವ ಮಾಡಿದ್ರೆ ಹಂಗೆ ಯದ್ವ ತದ್ವ ಆಕೈತಿ. ಒಳಗೆ ನೋಡ್ಕೊ, ಆಂತರಿಕ ಅಭ್ಯಾಸ ಮಾಡು. ಹೊರಗೆ ಏನು ಹಣಿಕೆ ಹಾಕೋದು ಯಾವ ರೂಪದಾಗೂ ಇಲ್ಲ, ಗಾಯನದೊಳಗೂ ಇಲ್ಲ, ಸ್ಪರ್ಶದೊಳಗೂ ಇಲ್ಲ, ಎದರೊಳಗೂ ಯಾವ ಇಂದ್ರಿಯ ಸಂಪರ್ಕದಾಗೂ ಇಲ್ಲ ಅನ್ನೋದು. ಒಮ್ಮೆ ಇದನ್ನು ಖಾತ್ರಿ ಮಾಡ್ಕೊಂಡು ಅವುಗಳನ್ನು ನಿಗ್ರಹ ಮಾಡ್ಕೊ. ಆ ವ್ಯಾಪಾರ ಬಂದ್ ಮಾಡೋದ. ಮನಸ್ಸು ಅದರಾಗ ಓಡಾಡ್ತೈತಿ. ಎಚ್ಚರ ಆದ ಕೂಡಲೇ ನಮಗೆ ಅದ 5 ಇಂದ್ರಿಯಗಳ ಸಂಪರ್ಕದಾಗ ಓಡಾಡಿ ಬಳಲ್ತೈತಿ. ಬಳಲಿಗೆ ಮತ್ತು ಇವು ಯಾವ ಇಲ್ಲದಲ್ಲಿ ವಿಶ್ರಾಂತಿ ಅನ್ನುವಂಥದ್ದು ನಿದ್ದಿಗೆ ಹೋಗೈತಿ. ಅಜ್ಞಾನದಾಗ ಮುಳುಗ್ತೈತಿ. ಮತ್ತೆ ಎದ್ದದ್ದ ಮತ್ತೆ ಹೊರಗೆ ಹುಡ್ಕಾಕ್ ಹೋಗೈತಿ. ಅಲ್ಲಿ ವಾಸನ ನಾಶ ಆಗಿರೋದಿಲ್ಲ. ಆ ಜ್ಞಾನವನ್ನು ನೀವು ಮಾಡ್ಕೊಂಡಾಗ ವಾಸನೆಗಳು ಪೂರ್ಣ ಹೋಗ್ತವೆ. ಎದರಾಗೂ ಇಲ್ಲ ಇದು ನನ್ನಲ್ಲಿ ಐತಿ ಅನ್ನುವಂಥ ದೃಢವಾದ ಜ್ಞಾನ ಅವನಲ್ಲಿ ಆಗಿತ್ತು ಅಂದ್ರೆ ಎತ್ತು ವಾಸನಾ ಪೂರ್ಣ ಆಗ್ರಿ ವಾಸನಾ ರಹಿತ ಆದನಾಗ ಯಾವಾಗ ಬೇಕಾವಾಗ ಅದನ್ನು ಅನುಭವ ಮಾಡ್ತಾನೆ. ತನ್ನಲ್ಲಿ ಐತಿ ಬಿಡೋದಂತ ಎಲ್ಲಿ ಹೋಗಿಲ್ಲ. ಅದು ಹೊಸದಾಗಿ ಅದನ್ನು ಪಡಿಬೇಕಾಗಿತ್ತ ವಸ್ತು ಅಲ್ಲ, ಮೊದಲ ಇದ್ದದ್ದು ಅಂತೇಳಿ. ವಶ್ಯಮಿದೆಂದೇನೆ ಲಕ್ಷಿಸಿ ಕೊಟ್ಟು ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದನ್ನು ಕಲ್ಪಿಸಲಿಕ್ಕೆ ಬರುವುದಿಲ್ಲ. ಮನಸ್ಸಿಗೆ ಅದು ಗೋಚರ ಆಗುವುದಿಲ್ಲ. ಅದು ಯಾವ ಇಂದ್ರಿಯಗಳಿಗೂ ಮನಸ್ಸಿಗೆ ಅದು ಸುಮ್ಮನೆ ಗುದ್ದಾಡಕ್ಕೆ ಹೋಗ್ತೀನಿ. ಅದು ಹಣಿಕೆ ಹಾಕಕ್ಕೆ ಹೋಗಿ ಇಂದ್ರಿಯಗಳ ಮುಖಾಂತರ. ಏನು ಮುಂದೆ ಎಲ್ಲ ಹಣಿಕೆ ಹಾಕಿ ಒದಕಿನ ತಿದ್ದಿಲ್ಲ ಅಂತ ಪುರಂದರದಾಸರು ಹೇಳ್ಯಾರಿಲ್ಲ. ಡೊಂಕ ಬಾಲದ ನಾಯಕರೇ ನೀವೇನೇನು ಊಟ ಮಾಡಿದ್ರಿ. ಕಣಕ ಕೊಟ್ಟು ಅಲ್ಲಿಗೆ ಹೋಗಿ ಕೈಕುಯಿರಾಗೋ ಕಣಕ ಕೊಟ್ಟು ಕಲ್ಲಿಲೆ ಹೊಡೆದ್ರೆ ಕೈಕುಯಿರಾಗೋ ಮಾಡುವಿರಿ. ಹುಗ್ಗಿ ಮಾಡುವ ಅಲ್ಲಿಗೆ ತಗ್ಗಿ ಬಗ್ಗಿ ನೋಡಿದ್ರೆ ತಿನ್ನೋದ್ರಾಗ ವಾದಿ ಅಲ್ಲಿ ಹೆಣಿಕೆ ಹಾಕಿದೆ, ಅಲ್ಲಿ ಒದಕಿನ ತಿಂದಿಲ್ಲ. ಯಾ ಇಂದ್ರಿಯ ವಿಷಯಗಳಿಗೆ ಹೋಗಿ ಅದರಿಂದ ಒದಕಿನ ತಿಂದಿನ ಹೊರತು ಅದರಿಂದ ಏನು ಲಾಭ ಇಲ್ಲ. ಎಷ್ಟು ಒದಸ್ಕೊಂಡ್ರು ಎಷ್ಟು ಅನುಲಿ ಉಂಡ್ರು ಮತ್ತು ಅದರಾಗ ಹಣಿಕೆ ಹಾಕೋದು ಬಿಡುವಲ್ಲ. ಮತ್ತು ಒದಸ್ಕೊಳಕ ಅದಕ್ಕೆ ಹಿರಿಯರನ್ನೋರು ತಾವು ಒದಸ್ಕೊಂಡಿರ್ತಾರೆ, ಹಿಂದಿನವ್ರನ್ನ ಒದಸ್ಕೊಳಕ್ ಹಸ್ತಾವ ಅಂತಿದ್ರು. ನಮಗೂ ಆಗಿಲ್ಲ ಹುಡುಗರೇ ಅದ್ರ ಬೆನ್ನ ಹತ್ತಬೇಡ್ರಿ, ಇನ್ನು ನಿಜವಾದಕ್ಕೆ ನೋಡ್ಕೊರಿ ಅಂತ ಹೇಳಕ್ ಅವಕ್ಕೂ ಬರೋದಿಲ್ಲ. ಇದನ್ನ ಮಾಡ್ಕೊಂತ ಹೋಗಿ ಚಲೋತಂಗ ಬಾಳೆ ಮಾಡ್ಕೊಂತ ಹೋಗ್ರಿ. ಏನಾಗಿದ್ ನೋಡಂಗ ಮಾಡಿದವ್ರ ಹೆಣೆ ಬರ ಏನಾಗೈತು. ಇದೇ ಅಭ್ಯಾಸ್ತೇವಿಲ್ಲ. ಮಕ್ಕಳು ಮರಿಗೆ ಇದನ್ನ ಕಲಿಸ್ತೇವೆ ನಾವು. ದುಡ್ಡು ದುಕಾನಿ ಗಳಿಸು, ವಿಷಯ ಭೋಗ ಮಾಡು, ಸುಖ ಹೊಂದು, ಚಲೋತಾಗ ಮನೆ ಹಾಕಸು. ಯಾಕ್ರಿ ಇಂದ್ರಿಯಗಳ ಸಂಪರ್ಕ ಹೋಗಾದ ಅದನ್ನ ಕಲಿಸ್ತೇವಿಲ್ಲ, ಅದನ್ನ ಪ್ರಚೋದನೆ ಮಾಡ್ತೇವಿಲ್ಲ. ಅದನ್ನ ಮಾಡೋದ್ರಿಂದ ಏನು ಲಾಭ ಆಗಿತ್ತು, ಅದರಿಂದ ಹಿಂದಕ್ಕೆ ಸರ್ಕು ಅಂತ ಹೇಳವ್ರು ಯಾರು? ಅದಕ್ಕೆ ಅಂಥವ್ರು ಯಾರ್ದಾರಪ್ಪ ನಮ್ಮ ಮತ್ತು ಬಂಧನಕ್ಕೆ ಹಾಕವ್ರದಾರ. ಎಲ್ಲ ಬಂಧುಗಳು ಎಂಬುವರು ಸುದೃಢ ಬಂಧನಕಾರಿಗಳು. ಅವರೆಲ್ಲ ಬಂಧನಕ್ಕೆ ಹಾಕೋರು. ಗುರುವಿನಿಂದ ಅನ್ಯ ಬಂಧುಗಳು ಉಂಟೆ ಸರ್ವಜ್ಞ ಅಂತ. ಅಂತಹ ಗುರುಗಳು ಎಲ್ಲಿ ಸಿಗ್ಬೇಕು ನಿಮಗೆ? ಬಂಧನದಿಂದ ಬಿಡುಗಡೆ ವಿಷಯದಲ್ಲಿ ಅಮೋತ್ತರೆ. ಇನ್ನು ಬಂಧನಕ್ಕೆ ಯಾರು ಹಾಕೋದ್ರು? ಬಂಧನ ವಿಷಯದ ಬೇಕಂದ್ರೆ ಬೇಡಿ ಬೆತ್ತ ನಿನಗೆ. ಜಗತ್ತಿನಿಂದ ಏನಾರ ಬೇಕಂದ್ರೆ ಬೇಡಿ ಬೆತ್ತಪ್ಪ ನಿನಗಂತ. ಬಂಧನ ಅದ ನಿನಗೆ ಬಂಧನ. ಅದ್ರ ಗುಲಾಮ ನೀನು. ಹೆಂಡತಿ ಬೇಕಂದ್ರೆ ಹೆಂಡತಿ ಗುಲಾಮ, ಗಂಡ ಬೇಕಂದ್ರೆ ಗಂಡನ ಗುಲಾಮ ನೀನು, ಮಕ್ಕಳು ಬೇಕಂದ್ರೆ ಮಕ್ಕಳ ಗುಲಾಮ. ಯಾವ್ದು ಬೇಕಂತ ಯಾವ ವಿಷಯದ ಗುಲಾಮ ಹಾಕೊಂಡು ಕುಂತಿ. ಆದ್ರೆ ಗುಲಾಮಗಿರಿ ಸಿಕ್ಕೊಂಡೆ ನಿನ್ನ ಜೀವನ ಎಲ್ಲ ಅದ್ರಾಗ ಹೋಗ್ತದೆ. ಇದರಿಂದ ಕಡೆಕಾಗುವುದು ಯಾವಾಗ? ಜ್ಞಾನ ಮಾಡ್ಕೊಂಡಾಗ ನಿನ್ನ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊ. ಯಾರು ಗುಲಾಮಗಿರಿ ಒಳಗೆ ನೀ ಸಿಗೋದು ಅವಶ್ಯಕತೆ ಬರೋದಿಲ್ಲ. ಬಿಟ್ಟು
सकल साधु संत महाराज